ಪ್ರಧಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಅಲಿ ಎಚ್ ಡಿ ಅವರಿಗೆ ಸಾಹು ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯ ಅತಿಥಿಗಳಾಗಿ ಆಸಕ್ತರಾಗಿರುವ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಮ್ಯಾನೇಜ್ಮೆಂಟ್ ಟ್ರಸ್ಟಿಗಳಾದಂತಹ ಶ್ರೀಯುತ MP ಕೇಶವ ಕಾಮತ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ GV ರವಿಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ದತ್ತಿ ಪ್ರಶಸ್ತಿ ದಾನಿಗಳಾದಂತಹ ಶ್ರೀಯುತ PG ಅನಂತಶಯನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪತ್ರಕರ್ತರ ಸಂಘದ ಸೋಮರಪೇಟೆ ತಾಲೂಕು ಅಧ್ಯಕ್ಷರಾದಂತಹ HR ಹರೀಶ್ ಕುಮಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕುಶಾಲನಗರ ತಾಲೂಕು ಸಂಘದ ಅಧ್ಯಕ್ಷರಾದಂತಹ PC ದಿನೇಶ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ವಿರಾಜಪೇಟೆ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಮಧುಶ್ ಬೋವಯ್ಯ ಅವರಿಗೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಒಳ್ಳೆಯದು ಕೆಟ್ಟದ್ದು ಅನಂತರ, ಆದರೆ ಸುದ್ದಿ ಇವತ್ತು ಎಲ್ರಿಗೂ ಬೇಕಾಗಿರುವಂಥದ್ದು. ಅಂತಹ ಸುದ್ದಿ ಮಾಧ್ಯಮವನ್ನು ಕನ್ನಡದಲ್ಲಿ ಪರಿಚಯಿಸಿದಂತಹ ದಿನವಾಗಿ ಜುಲೈ 1 ಆಚರಿಸ್ತಾ ಇದ್ದೇವೆ. ಅದು ಮಂಗಳೂರು ಸಮಾಚಾರ ಪತ್ರಿಕೆ ಮೂಲಕ ರೆವರೆಂಡ್ ಫಾದರ್ ಮೊಗ್ಲಿಂಗ್ ಅಂತ ಹೇಳೋರು 1843 ಜುಲೈ 1 ಮಂಗಳೂರಿನಲ್ಲಿ ಈ ಪತ್ರಿಕೆಯನ್ನು ಆರಂಭಿಸಿದ ದಿನವನ್ನೇ ನಾವು ಇವತ್ತು ಕನ್ನಡ ಪತ್ರಿಕೋದ್ಯಮದ ದಿನದ ಆರಂಭ ಅಂತೇಳಿ ಜುಲೈ 1 ಪ್ರತಿ ವರ್ಷ ನಾವು ಕರ್ನಾಟಕದಲ್ಲಿ ಆಚರಿಸ್ಕೊಂಡು ಬಂದಿದ್ದೇವೆ. ಅವತ್ತು ಮಂಗಳೂರು ಸಮಾಚಾರದ ಮೂಲಕ ಆರಂಭವಾದಂಥ ಕನ್ನಡ ಪತ್ರಿಕೋದ್ಯಮದ ಇತಿಹಾಸ ಸುಮಾರು 183 ವರ್ಷಗಳ ಕಾಲ ಸುದೀರ್ಘ ಕಾಲ ಮಾಡಿಕೊಂಡು ಬಂದಿದೆ. ಹೀಗಾಗಿ ಅವರು ಆಗ ಮಂಗಳೂರು ಸಮಾಚಾರದ ಮೂಲಕ ಹಾಕಿದಂಥ ಭದ್ರ ಬುನಾದಿಯೇ ಇವತ್ತು ಕರ್ನಾಟಕದಲ್ಲಿ ಪತ್ರಿಕೆಗಳು ಉಳಿವಿಗೆ ಕಾರಣ ಆಗಿದೆ. ಸುಮಾರು 1252 ಪತ್ರಿಕೆಗಳು ಇವತ್ತಿನ ದಿನದಲ್ಲಿ ಕನ್ನಡ ಭಾಷೆಯಲ್ಲಿ ಮುದ್ರಣಗೊಳ್ತಾ ಇದೆ. ಅದರಲ್ಲಿ 540 ಕನ್ನಡ ದಿನಪತ್ರಿಕೆಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಪ್ರಾದೇಶಿಕ ಆವೃತ್ತಿಗಳಾಗಿ ಮುದ್ರಣಗಳು. ಕರ್ನಾಟಕದಲ್ಲಿ ಇರುವಂತಹ ಬೇರೆ ಭಾಷೆಗಳು ಅಂದರೆ ಮಲಯಾಳ ಇರ್ಬೋದು, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಉರ್ದು ಇರ್ಬೋದು, ಅಂತಹ ಪತ್ರಿಕೆಗಳ ಓದುವಿಕೆಯ ವೇಗ ಅಂದರೆ ಓದುಗರ ಸಂಖ್ಯೆಯ ವೇಗ ಕನ್ನಡಕ್ಕಿಂತ ಜಾಸ್ತಿ ಆಗ್ತಿರೋದು ಕೂಡ ಇವತ್ತು ಕನ್ನಡ ಪತ್ರಿಕೋದ್ಯಮಕ್ಕೆ ಬಂದಿರುವಂತಹ ಒಂದು ಸವಾಲು ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ಯುವ ಜನತೆ ಇಂಗ್ಲಿಷ್ ಪತ್ರಿಕೋದ್ಯಮದಿಂದ ಹೆಚ್ಚು ಮಾರು ಹೋಗ್ತಿದ್ದಾರೆ. ಅಂತ ಆ ನಿಟ್ಟಿನಲ್ಲಿ ಕನ್ನಡ ಪತ್ರಿಕೋದ್ಯಮ ಇನ್ನಷ್ಟು ಸವಾಲುಗಳನ್ನು ಎದುರಿಸಿ ಚೇತರಿಕೆ ಹಾದಿಯಲ್ಲಿ ಸಾಗಬೇಕಾದಂಥ ಅನಿವಾರ್ಯತೆ. ಮಂಗಳೂರು ಸಮಾಚಾರದ ಬಗ್ಗೆ ಹೇಳಬೇಕಾದ್ರೆ ಒಂದು ಕ್ರೈಸ್ತ ಮಿಷನರಿ ಇಲ್ಲಿಗೆ ಮಂಗಳೂರಿಗೆ ಬಂದು ಕ್ರೈಸ್ತ ಧರ್ಮ ಪ್ರಚಾರಕ್ಕಾಗಿ ಅದರ ಹರ್ಮನ್ ಮೊಗ್ಲಿಂಗ್ ಅಂತ ಹೇಳೋರು ಇಡೀ ಕರ್ನಾಟಕದಾದ್ಯಂತ ಕಾಲ್ನಡಿಗೆಯಲ್ಲಿ ತೆರಳುತ್ತಾರೆ. ಆಗ ಅವರಿಗೆ ಒಂದು ಪ್ರಬಲವಾದಂತಹ ಮಾಧ್ಯಮ ಬೇಕು ಅನಿಸುತ್ತೆ ತನ್ನ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ. ಆಗ ಅವರು ಕಂಡುಕೊಂಡಂಥದ್ದೇ ಮುದ್ರಣ ಮಾಧ್ಯಮ. ಹಾಗೆ ಅವರು ಆರಂಭ ಮಾಡಿದಂತೆ ಮಂಗಳೂರು ಬಹಳ ಕೈ ಬರವಣಿಗೆ ಆಕಾರದಲ್ಲಿ ಬರ್ತಾಯಿತ್ತು. ನೀವು ನೋಡ್ಬೋದು, ಮುಂದ್ಗಡೆ ನಾವು ಆಸನದಲ್ಲಿ ಇಟ್ಟಿದ್ದೇವೆ ಮಂಗಳೂರು ಸಮಾಚಾರದ ಮೊದಲ ಪ್ರತಿಯನ್ನು. ಹರ್ಮನ್ ಮೊಗ್ಲಿಂಗ್ ಅವರ ಛಾಯಾಚಿತ್ರ ಕೂಡ ಅಲ್ಲಿದೆ. ಅದನ್ನು ತಂದಾಗ ಜನರು ಅದನ್ನು ಪತ್ರಿಕೆ ಅಂತ ಹೇಳ್ತಿರ್ಲಿಲ್ಲ. ಎಸ್ಪೆಷಲಿ ಮಂಗಳೂರು ಕಡೆಯ ಕರಾವಳಿಯ ಜನ ಅದನ್ನು ಕಾಗದ ಅಂತ ಹೇಳ್ತಿದ್ರು. ಅಂಗಡಿಗಳಿಗೆ ಹೋಗಿ ಕಾಗದ ಕೊಡಿ ಅಂತ ಹೇಳ್ತಿದ್ರೆ ಅದು ಮಂಗಳೂರು ಸಮಾಚಾರ ಅಂತ ಅರ್ಥ. ಆಗ ಮಂಗಳೂರು ಸಮಾಚಾರಕ್ಕೆ ಇದ್ದಂತಹ ಬೆಲೆ 1 ದುಡ್ಡು. ಆಗಿನ ಕಾಲದಲ್ಲಿ ಬಹುಶಃ ಹಳಬರಿಗೆ ಗೊತ್ತಿರುತ್ತೆ. ಆಗಲ್ಲ ನಾವು ದುಡ್ಡು, ಈಗಲೂ ಕೂಡ ಅನೇಕರು ಹಿರಿಯರು ದುಡ್ಡು ಅಂತಾನೆ ಹೇಳ್ತಾರೆ, ಹಣ ಅಂತ ಹೇಳೋದಿಲ್ಲ ಅಥವಾ ಕ್ಯಾಶ್ ಅಂತ ಹೇಳೋದಿಲ್ಲ. ಎಷ್ಟು ದುಡ್ಡು ಅಂತ ಕೇಳ್ತಾರೆ. ಆಗ 1 ದುಡ್ಡು ಅಂದರೆ 1 ಪೈಸೆ ಮೋಸ್ಟ್ಲಿ ಅದು. ಆ 1 ಪೈಸೆಗೆ ಆ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಅವರು ಪಡ್ಕೊಳ್ತಾ ಇದ್ರು. ಅನಂತರ ಅದು ಬಳ್ಳಾರಿಗೆ ಆ ಪತ್ರಿಕೆ ಅಲ್ಲಿಗೆ ಶಿಫ್ಟ್ ಆಗಿ ವರ್ಗಾವಣೆಗೊಂಡು ಅದು ಕನ್ನಡ ಸಮಾಚಾರ ಅಂತ ಹೇಳುವ ಒಂದು ಶೀರ್ಷಿಕೆಯನ್ನು ಪಡ್ಕೊಳ್ಳುತ್ತೆ. ಅನಂತರ ಕೆಲವು ವರ್ಷಗಳ ನಂತರ ಮತ್ತೆ ಅದು ಮಂಗಳೂರಿಗೆ ವಾಪಸ್ ಸ್ಥಳಾಂತರಗೊಂಡು ಅಲ್ಲಿಂದ ಬೇರೆ ಬೇರೆ ಪತ್ರಿಕೆಗಳನ್ನು ಅವರು ರೂಪಿಸ್ತಾರೆ. ದಯವಿಟ್ಟು ನಮ್ಮ ಸಂಘದ ಸ್ಥಾಪಕಾಧ್ಯಕ್ಷರಾದಂತಹ ಮುರಳೀಧರ್ ವೇದಿಕೆಗೆ ಆಗಮಿಸಬೇಕು. ಅವರು ತಡರಾತ್ರಿ ಬೆಂಗಳೂರಿನಿಂದ ಬಂದು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆ ಆಗಿದ್ದರೂ ಕೂಡ ಅದರಲ್ಲಿ ನಿರ್ದಿಷ್ಟ ಧರ್ಮದ ಮಾಹಿತಿ ಹೆಚ್ಚಾಗಿರ್ತಿತ್ತು. ಅಂದರೆ ಕ್ರೈಸ್ತ ಧರ್ಮ ಪ್ರಚಾರಕ್ಕಾಗಿ ಆರಂಭಗೊಂಡಂತಹ ಆ ಪತ್ರಿಕೆಯಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆನೇ ಹೆಚ್ಚಿನ ಮಾಹಿತಿ ಇರ್ತಿತ್ತು. ಆದರೆ ಇಲ್ಲಿ ಬಹಳ ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಷಯ ಏನಂದರೆ, ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಇದ್ದರೂ ಕೂಡ ಮಂಗಳೂರು ಸಮಾಚಾರ ಎಲ್ಲಿಯೂ ಕೂಡ ಪರ ಧರ್ಮದ ನಿಂದನೆಗೆ ತೊಡಗಲಿಲ್ಲ. ಪರ ಜಾತಿಯ ಧರ್ಮದ ಯಾವುದೇ
ಟೀಕೆ ಕೂಡ ಮಾಡ್ತಿರಲಿಲ್ಲ. ಅವರ ಧರ್ಮದ ಪ್ರಚಾರ ಏನಿತ್ತು, ಅವರ ಧರ್ಮದ ಮಾಹಿತಿ ಏನಿತ್ತು, ಅದಕ್ಕೆ ಮಾತ್ರ ಅದು ಸೀಮಿತವಾಗಿದ್ದೇ ಹೊರತು ಯಾವುದೇ ಧರ್ಮದ ಟೀಕೆಗೆ ಅಂದಿನ ಕಾಲದಲ್ಲಿ ಮುಂದಾಗಲಿಲ್ಲ. ಅಂದರೆ ಕನ್ನಡದ ಮೊದಲ ಪತ್ರಿಕೆ ಜಾತ್ಯತೀತ ಪತ್ರಿಕೆಯಾಗಿ ಕೂಡ ಆಗಿನ ಕಾಲಘಟ್ಟದಲ್ಲಿ ಕೂರಿಸಿಕೊಂಡಿದ್ದಾನೆ ಹೇಳ್ಬೋದು. ಬಹುಶಃ ಅವರು ಮನಸ್ಸು ಮಾಡಿದರೆ ಸ್ವಮತ ಪ್ರಚಾರಕ್ಕಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಮಂಗಳೂರು ಸಮಾಚಾರವನ್ನು ಬಳಸಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಇತ್ತು. ಆದರೆ ಆ ಪ್ರಚಾರಕ್ಕಿಂತ ಹೆಚ್ಚಾಗಿ ಮಾಹಿತಿಗೆ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟುಕೊಂಡು ಮಂಗಳೂರು ಸಮಾಚಾರವನ್ನು ಬೆಳೆಸ್ಕೊಂಡು ಹೋದರು. ಸ್ವಾರಸ್ಯಕರ ವಿಚಾರ ಏನಂದರೆ, ಮಂಗಳೂರು ಸಮಾಚಾರದಲ್ಲಿ ಹಿಂದೂ ಧರ್ಮದ ಸಂತರಾದಂಥ ಪುರಂದರದಾಸರ ಕೀರ್ತನೆಗಳನ್ನು ಕೂಡ ಅವರು ಪ್ರಕಟಿಸ್ತಾ ಇದ್ರು. ಅದರಲ್ಲಿ ಮೊದಲ 2ನೇ ಸಂಚಿಕೆಯಲ್ಲಿ ಬಂದಂತಹ ಪುರಂದರದಾಸರ ಹಾಡುಗಳ ಸಾಲಲ್ಲಿ ಒಂದು ಮಾಹಿತಿ ಕೂಡ ಇತ್ತು. ಮರವು ತನ್ನನ್ನು ಕಡಿಯ ಬಂದವನ ಮೇಲೆ ನೆರಳನ್ನು ಕೊಡುವುದನ್ನು ಹೇಗೆ ನಿಲ್ಲಿಸಿದಿಲ್ಲವೋ ಹಾಗೆ ಸಜ್ಜನರು ಶತ್ರುವೇ ಆಗಿರಲಿ ಮನೆಗೆ ಬಂದರೆ ಆತಿಥ್ಯವನ್ನು ಕೊಡದೇ ಇರುವುದಿಲ್ಲ. ಚಂಡಲನ ಮನೆಯಾದರೇನಂತೆ ಚಂದ್ರನು ಅಲ್ಲಿಯೂ ಬೆಳಕನ್ನು ನೀಡುತ್ತಾನೆ. ಹಾಗೆ ಸಾಧು ಜನರು ಗುಣರಹಿತರಲ್ಲಿ ಕೂಡ ದಯೆ ತೋರುತ್ತಾರೆ. ಈ ಭಾವನೆಯ ಒಂದು ಪದ್ಯ ಮಂಗಳೂರು ಸಮಾಚಾರದಲ್ಲಿ ಹಿತೋಪದೇಶ ಅಂತ ಹೇಳುವ ಕಾಲಮಡಿಯಲ್ಲಿ ಬಂತು. ಆ ಶ್ಲೋಕದ ಜೊತೆಗೆ ಯೇಸು ಕ್ರಿಸ್ತನ ವಾಕ್ಯವನ್ನು ಕೂಡ ಆಗಿನ ಮಂಗಳೂರು ಸಮಾಚಾರ ಪ್ರಕಟಿಸಿತು. ನಾನು ನಿಮಗೆ ಹೇಳುವುದೇನೆಂದರೆ, ಶತ್ರುಗಳಿಗೆ ಪ್ರೀತಿ ತೋರಿಸಿ, ನಿಮಗೆ ಶಪಿಸಿದವರನ್ನು ಆಶೀರ್ವದಿಸಿರಿ, ನಿಮಗೆ ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮಗೆ ಹಿಂಸೆಯೂ ನಿಂದೆಯೂ ಮಾಡುವವರಿಗೋಸ್ಕರ ಪ್ರಾರ್ಥಿಸಿ ಅಂತ ಹೇಳುವಂಥ ಒಂದು ವಾಕ್ಯವನ್ನು ಕೂಡ ಮಂಗಳೂರು ಸಮಾಚಾರ ಅನೇಕ ಸಂಚಿಕೆಗಳಲ್ಲಿ ಪ್ರಕಟಣೆ ಮಾಡ್ತಾ ಬಂತು. ಇವತ್ತು ಮಂಗಳೂರು ಸಮಾಚಾರದಿಂದ ಆರಂಭವಾದಂತಹ ಕನ್ನಡ ಪತ್ರಿಕಾ ರಂಗ ಪ್ರಜಾಪ್ರಭುತ್ವದ 4ನೇ ಹಂತವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದು ಇದೀಗ ರೇಡಿಯೋ, ವಿಜುವಲ್ ಮೀಡಿಯಾ, ಡಿಜಿಟಲ್, ಸೋಷಿಯಲ್, ಟಿವಿ ಎಲ್ಲ ಮೀಡಿಯಾದವರಿಗೆ ಕೂಡ ಕನ್ನಡದಲ್ಲಿ ಪ್ರಭಾವಶಾಲಿಯಾಗಿ ಬೆಳೆದು ನಿಂತಿದೆ. ಕಲ್ಲಚ್ಚಿನ ಕಾಲದ ಪತ್ರಿಕೋದ್ಯಮ ಬದಿಗೆ ಸರಿಸಲ್ಪಟ್ಟು ಈಗ ಡಿಜಿಟಲ್ ಮಾಧ್ಯಮವೇ ಪ್ರಭಾವಶಾಲಿಯಾಗಿ ಮುಂದೆ ಓಡ್ತಾ ಇದೆ. ಬದಲಾದ ಕಾಲಮಾನಕ್ಕೆ ತಕ್ಕಂತೆ ಪತ್ರಿಕೋದ್ಯಮ ಕೂಡ ಬದಲಾಗಿದೆ. ಮೌಲ್ಯ, ತತ್ವ, ಸಿದ್ಧಾಂತ, ನ್ಯಾಯ, ನಿಷ್ಠುರತೆ, ಬದ್ಧತೆ, ನೈತಿಕತೆ, ಹಾಗೆ ವಸ್ತುನಿಷ್ಠತೆ, ಉತ್ತರದಾಯಿತ್ವ ಈ ಕಾಲ ಸರಿದಂತೆ ಅದು ಕೂಡ ತನ್ನ ಮೌಲ್ಯಗಳನ್ನು ಬದಲಿಸ್ತಾ ಹೋಗ್ತಿದೆ. ಸುಳ್ಳು ಸುದ್ದಿಗಳ ಸೃಷ್ಟಿ, ಬ್ಲ್ಯಾಕ್ ಮೇಲ್ ಮತ್ತೆ ಅವಕಾಶವಾದಿತನ, ಮಾರುಕಟ್ಟೆಯಲ್ಲಿ ಮೇಲುಗೈ ಸಾಧಿಸಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಕುತಂತ್ರಗಳನ್ನು ಕೂಡ ಕೆಲವೊಂದು ಮಾಧ್ಯಮಗಳು ಮಾಡ್ತಾ ಇರೋದು ಕೂಡ ಕನ್ನಡ ಪತ್ರಿಕೋದ್ಯಮಕ್ಕೆ ಬಂದಿರುವಂಥ ಆಪತ್ತು ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಪತ್ರಕರ್ತರಾಗುವಂತಹ ಒಂದು ಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ರೀಲ್ಸ್ ಮಾಡುವವರು ಕೂಡ ನಾವು ಪತ್ರಕರ್ತರಿಗೆ ಏನು ಕಮ್ಮಿ ಇಲ್ಲ ಅಂತ ಹೇಳುವಂಥ ಪೋಸನ್ನು ಕೂಡ ಕೊಟ್ಟುಕೊಂಡು ಪತ್ರಿಕೋದ್ಯಮಕ್ಕೆ ಸವಾಲನ್ನು ಒಡ್ತಾ ಇದ್ದಾರೆ. ಪತ್ರಿಕೋದ್ಯಮದ ಮೌಲ್ಯ ಕುಸಿತ ಅಂತ ಹೇಳುವಂಥ ಆತಂಕ ಪತ್ರಿಕೋದ್ಯಮಗಳಲ್ಲೇ ಹೆಚ್ಚಾಗಿ ಕಾಣ್ತಾ ಇದೆ. ಯುವಜನತೆ ಕೂಡ ಗ್ಲಾಮರ್, ಸೆಕ್ಸ್, ಕ್ರೈಮ್ ಅಂತ ಹೆಚ್ಚು ಮಾಡ್ತಾ ಇದ್ದಾರೆ. ಪತ್ರಿಕೆಗಳ ಓದುವಿಕೆ ಕಡಿಮೆ ಆಗ್ತಿದೆ, ವಿಶೇಷವಾಗಿ ಯುವಜನತೆಯಲ್ಲಿ. ಇವತ್ತು ನಾವು ಯುವಕರಲ್ಲಿ ಅಥವಾ ಮಕ್ಕಳಲ್ಲಿ ಪತ್ರಿಕೆ ಓದೋದನ್ನು ನೋಡೋದು ಬಹಳ ಅಪರೂಪವೇ ಆಗಿದೆ. ಆದರೆ ಎಲ್ಲ ಸುದ್ದಿಗಳು ಅವರಿಗೆ ಗೊತ್ತಿರುತ್ತೆ. ಡಿಜಿಟಲ್ ಮೀಡಿಯಾ ಅಂದರೆ ಕೈಲಿರುವಂಥ ಮೊಬೈಲಲ್ಲಿ ಆ ಮಕ್ಕಳು ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಸುದ್ದಿಯನ್ನು ಓದ್ಕೊಂಡಿರ್ತಾರೆ. ಆದರೆ ಪತ್ರಿಕೆಯನ್ನು ಕೈಲಿ ಹಿಡಿದುಕೊಂಡು ಓದುವ ಸಂಸ್ಕೃತಿ ಸಂಪ್ರದಾಯ ಮರೆಯಾಗ್ತಿದೆ. ಈ ನಿಟ್ಟಿನಲ್ಲಿ ನಾನು ಒಂದು ಇಲ್ಲಿ ಪ್ರಶಂಸೆಯನ್ನು ವ್ಯಕ್ತಪಡಿಸಬೇಕು. ಶಕ್ತಿ ಪತ್ರಿಕೆಯ ಸಂಪಾದಕರಾದಂಥ ಚಿದ್ವಿಲಾಸ್ ಅವರೊಂದು ಕಳೆದ 20 ದಿನದಿಂದ ವಿನೂತನ ಯೋಜನೆಯನ್ನು ಕೈಗೊಂಡರು. ಮಕ್ಕಳು ಕೈಯಲ್ಲಿ ಪತ್ರಿಕೆಯನ್ನು ಹಿಡಿದುಕೊಂಡು ಓದುವಂತಹ ಫೋಟೋವನ್ನು ನಮಗೆ ಕಳಿಸಿ ಆ ಫೋಟೋವನ್ನು ಪ್ರಕಟಿಸ್ತೇವೆ ಅಂತ ಹೇಳೊಂದು ವಿನೂತನ ಆಂದೋಲನದ ಮೂಲಕ ಪತ್ರಿಕೆಗಳು ಮಕ್ಕಳನ್ನು ತಲುಪಬೇಕು. ಹಾಗೆ ಮಕ್ಕಳಲ್ಲಿ ಪತ್ರಿಕೆಯನ್ನು ಓದುವಂತಹ ಆಸಕ್ತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕರ್ನಾಟಕದಲ್ಲೇ ಮೊದಲ ಪತ್ರಿಕೆ ನಮ್ಮ ಕೊಡಗಿನ ಶಕ್ತಿಯಿಂದ ಆರಂಭವಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ವಿಚಾರ ಬಂದಾಗ ಕೂಡ ಒಂದು ವಿಶೇಷವಾದ ಪುಟವನ್ನೇ ಶಕ್ತಿ ಪತ್ರಿಕೆಯಲ್ಲಿ ಇಡುವ ಮೂಲಕ ಪುಸ್ತಕ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಈ ಮೂರನ್ನು ಕೂಡ ಬೆಸೆದುಕೊಂಡು ಹೋಗುವಂಥ ಒಂದು ಹೊಸ ಸಂಪ್ರದಾಯವನ್ನು ಅವರು ಆರಂಭ ಮಾಡಿದ್ದಾರೆ. ಅದಕ್ಕಾಗಿ ಕೊಡಗು ಪತ್ರಕರ್ತರ ಸಂಘ ಅವರನ್ನು ಈ ಮೂಲಕ ಅಭಿನಂದಿಸ್ತಾ ಇದೆ. ಇಷ್ಟು ಶ್ರದ್ಧೆ ಮತ್ತು ಸಾಯಂಕಾಲದಿಂದ ಕೆಲಸ ಮಾಡುವಂಥ ಪತ್ರಕರ್ತರು ಈಗಲೂ ಇದ್ದಾರೆ. ಜನಪರ, ಜೀವಪರವಾಗಿ ಯೋಚಿಸುವಂತಹ, ತಮ್ಮ ಇತಿಮಿತಿಯಲ್ಲೇ ಆಡುವ ಸರ್ಕಾರವನ್ನು ಪ್ರಶ್ನಿಸುವ ಪತ್ರಕರ್ತರು ಕೂಡ ಅವರ ಸಂಖ್ಯೆ ಕಡಿಮೆ ಆಗ್ತಿದ್ರು ಕೂಡ ಅವರು ನಶಿಸಿ ಹೋಗಿಲ್ಲ. ಇನ್ನೂ ಕೂಡ ಅಂತಹ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು ಕನ್ನಡದಲ್ಲಿ ಇದ್ದಾರೆ ಅನ್ನೋದಕ್ಕೆ ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇನೆ. ಇನ್ನು ಕೊಡಗು ಪತ್ರಕರ್ತರ ಸಂಘ ಕಳೆದ 4 ವರ್ಷಗಳಿಂದ ಅತ್ಯಂತ ಸಕ್ರಿಯವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾರೆ. ಮುರಳೀಧರವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಆರಂಭವಾದಂಥ ನಮ್ಮ ಕೊಡಗು ಪತ್ರಕರ್ತರ ಸಂಘಕ್ಕೆ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದಂಥ ಕೇಶವ ಕಾಮತ್ ಅವರ ಆದಿಯಾಗಿ ಎಲ್ಲರೂ ಕೂಡ ತಮ್ಮ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ.
ಏನು ಸ್ವಾಸ್ಥ್ಯ ಸುಂದರ ಮತ್ತು ಸದೃಢ ಸಮಾಜದ ನಿರ್ಮಾಣಕ್ಕಾಗಿ ನಮ್ಮ ಕೊಡಗು ಪತ್ರಕರ್ತರ ಸಂಘ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕಳೆದ ಕೆಲವು ತಿಂಗಳಲ್ಲಿ ಆಯೋಜಿಸ್ತಾ ಬಂದಿದೆ. ಮುಂದೆ ಕೂಡ ಅದನ್ನು ಆಯೋಜಿಸುತ್ತದೆ ಅಂತ ಹೇಳುವ ಭರವಸೆಯನ್ನ ಈ ಸಂದರ್ಭ ನೀಡ್ತಾ ಇದೆ. ಇವತ್ತು ಪತ್ರಿಕಾ ದಿನಾಚರಣೆ ಜೊತೆಗೆ ಸಂಘದ ವಾರ್ಷಿಕ ಪ್ರಶಸ್ತಿಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಒಟ್ಟು 9 ದತ್ತಿ ಪ್ರಶಸ್ತಿಗಳ ಪೈಕಿ ಇವತ್ತು 8 ದತ್ತಿ ಪ್ರಶಸ್ತಿಗಳನ್ನು ನೀಡುವುದಕ್ಕೆ ಮುಂದಾಗಿದ್ದೇವೆ. ಈಗಾಗಲೇ ಅದರ ಘೋಷಣೆ ಕೂಡ ಆಗಿದೆ. ಹಲವಷ್ಟು ಉತ್ಸಾಹಿ ಪತ್ರಕರ್ತರು ಸುಮಾರು 42 ಅರ್ಜಿಗಳು ನಮಗೆ ಅಂದರೆ ವರದಿಗಳು ನಮಗೆ ಬಂದಿದ್ದು, ಅದರಲ್ಲಿ 8 ವರದಿಗಳನ್ನು ಅತ್ಯುತ್ತಮ ವರದಿಗಳು ಅಂತೇಳಿ ಬೇರೆ ಬೇರೆ ವಿಭಾಗದಲ್ಲಿ ಆಯ್ಕೆ ಮಾಡಿ ತೀರ್ಪುಗಾರರು ನಮಗೆ ನೀಡಿದರು. ಅದನ್ನು ಪ್ರಶಸ್ತಿಯನ್ನು ನಾವು ಇವತ್ತು ನೀಡಲಿಕ್ಕೆ ಇದ್ದೇವೆ. ಆ ಪ್ರಶಸ್ತಿಯನ್ನು ನಮಗೆ ದತ್ತಿದಾನದ ಮೂಲಕ ನೀಡಿದಂತಹ ದತ್ತಿದಾನಿಗಳು ಮತ್ತು ನಮ್ಮ ಸಂಘದ ಹಿತೈಷಿಗಳು ಮತ್ತು ಸಮಾಜ ಸೇವೆಗೆ ಸದಾ ಮುಂದಾಗುತ್ತಿರುವಂತಹ ರಾಜಪೇಟೆಯ ಮನೆ ಕಂಡ ಕಾಂಚಿ ಸತೀಶ್ ಅವರು ಇವತ್ತು ಆ ದತ್ತಿ ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆಲಿ ಇರೋದು ಬಹಳ ಹೆಮ್ಮೆ ತಂದಿದೆ. ಹಾಗೆ ಶ್ರೀಯುತ MP ಕೇಶವ ಕಾಮತ್ ಅವರು ಕೂಡ ತಮ್ಮ ತಂದೆ ತಾಯಿಯವರ ಹೆಸರಲ್ಲಿ ಒಂದು ದತ್ತಿ ನಿಧಿಯನ್ನು ನಮ್ಮ ಸಂಘಕ್ಕೆ ನೀಡಿ ಅದನ್ನು ಪ್ರದಾನ ಮಾಡಲಿಕ್ಕೆ ಬಂದು ಇವತ್ತು ಮುಖ್ಯ ಅತಿಥಿಗಳಾಗಿ ಕೂಡ ನಮ್ಮ ಜೊತೆಲಿದ್ದಾರೆ. ಬಹಳ ಹೆಮ್ಮೆ ಅನಿಸ್ತದೆ. ಹಾಗೆ ಮಂಡಿಮಲೆ ರಾಜಣ್ಣ ಇರ್ಬೋದು, ನಾಪಣ್ಣ ಮುದ್ದಪ್ಪ, ಹಾಗೆ ನಾಪಣ್ಣ ಮುದ್ದಪ್ಪನವರು ಮತ್ತು ಶ್ರೀಯುತ ನಾಗೇಂದ್ರ ಪ್ರಸಾದ್ ಅವರು, ಹಾಗೆ ಇತರ ದತ್ತಿದಾನಿಗಳು, ಅನಿವಾರ್ಯ ಭಾಗ್ಯದತ್ತಿ ಅಂದರೆ ನಮ್ಮ ಹೆಮ್ಮೆಯ ಮಹಾಂತೇಶ್ ಅವರನ್ನು ನೆನೆಸ್ಕೊಳ್ಬೇಕು. ಮೈಸೂರು ಮಿತ್ರದ ವರದಿಗಾರರಾಗಿದ್ದ ಮಹಾಂತೇಶ್ ಅವರ ಪತ್ನಿ ಇದೀಗ ಮಗಳ ಜೊತೆಲಿ ತ್ರಿಪುರದಲ್ಲಿ ನೆಲೆಸಿದ್ರು ಕೂಡ ನಮ್ಮ ಸಂಘ ಮತ್ತು ಪತ್ರಕರ್ತರ ಮೇಲಿನ ಅಭಿಮಾನದಿಂದ ತಮ್ಮ ಅಗಲಿದ ಪತಿ ಮಹಾಂತೇಶ್ ಅವರ ಹೆಸರಿನಲ್ಲಿ ಏನು ಕ್ರೀಡೆ ಇಲ್ಲಿ ಅತ್ಯುತ್ತಮ ಕ್ರೀಡಾ ವರದಿಗಾಗಿ ಒಂದು ದತ್ತಿ ನಿಧಿಯನ್ನು ಕಳೆದ ವರ್ಷದಿಂದ ಕೊಟ್ಟಿದ್ದು. ಅನಿವಾರ್ಯ ಕಾರಣಗಳಿಂದ ಅವರಿಗೂ ಬರಲಿಕ್ಕಾಗಿಲ್ಲ. ಹಾಗೆ ನಮ್ಮ ಗುಡ್ಡೆ ಹೊಸೂರಿನ ವಿಶ್ವಕುಮಾರ್ ನಮ್ಮ ಸಂಘದ ನಿರ್ದೇಶಕರು ಅವರು ಕೂಡ ಒಂದು ಪ್ರಶಸ್ತಿಯನ್ನು ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ಇವತ್ತು ನೀಡಲಿಕ್ಕಿದ್ದೇವೆ. ಒಂದು ಪ್ರಶಸ್ತಿ ಬಾಕಿ ಉಳಿದಿದೆ, ಅದು ಮಂಡಿಬೆಲೆ ರಾಜಣ್ಣ ಅವರು ನೀಡಿದಂತಹ ದತ್ತಿ ನಿಧಿ ಪ್ರಶಸ್ತಿ. ಅದನ್ನು ನಾವು ಮುಂದಿನ ಏನು ಫೋಟೋಗ್ರಫಿ ಡೇ ಏನು ಮಾಡ್ತಾ ಇದ್ದೇವೆ ಅವತ್ತಿನ ದಿನ ಪ್ರದಾನ ಮಾಡಲಿಕ್ಕಿದ್ದೇವೆ ಅವತ್ತು. ಹಾಗೆಯೇ ಇತ್ತೀಚೆಗಷ್ಟೇ ರಾಜ್ಯ ಮಟ್ಟದಲ್ಲಿ ಚೇಂಬರ್ ಆಫ್ ಕಾಮರ್ಸ್, ರಾಜ್ಯ ಚೇಂಬರ್ ಆಫ್ ಕಾಮರ್ಸ್ನಿಂದ ಅತ್ಯುತ್ತಮ ಪತ್ರಿಕೆಗಾಗಿ ಪ್ರಶಸ್ತಿಯನ್ನು ಪಡೆದಂಥ ಶಕ್ತಿ ಪತ್ರಿಕೆಯವರಿಗೆ ಕೂಡ ನಾವು ಅವತ್ತು ಫೋಟೋಗ್ರಫಿ ಡೇ ದಿನ ನಾವು ಸನ್ಮಾನವನ್ನು, ಗೌರವ ಸನ್ಮಾನವನ್ನು ನೆರವೇರಿಸಲಿಕ್ಕಿದೆ. ಅವರಿಗೆ ಎಲ್ಲರ ಸಮ್ಮುಖದಲ್ಲಿ ನಾವು ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಸಂಘದ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತಹ ವಿರಾಜಪೇಟೆ, ಹಾಗೆ ಬನ್ನಂಪೇಟೆ ಮತ್ತು ಕುಶಾಲನಗರ ಮತ್ತು ಹಾಗೆ ಸೋಮವಾರಪೇಟೆ ತಾಲೂಕು ಸಂಘಗಳಿಗೆ ಕೂಡ ನಾವು ಅನಂತ ಆಭಾರಿಯಾಗಿದ್ದೇವೆ. ಕ್ಷೇಮಾಭಿವೃದ್ಧಿ ನಿಧಿಯಿಂದ ಇತ್ತೀಚೆಗಷ್ಟೇ ಒಂದು ಒಳ್ಳೆಯ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ರವಿಕುಮಾರ್ ಅವರು ಮತ್ತು ಅರುಣ್ ಕುಮಾರ್ ಅವರ ಸಂಚಾಲಕತ್ವದಲ್ಲಿ ನಾವು ಆಯೋಜಿಸಿ ಯಶಸ್ವಿಯನ್ನು ಕೂಡ ಪಡೆದಿದ್ದೇವೆ. ಅದಕ್ಕೆ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಂಘದ ವತಿಯಿಂದ ಮತ್ತು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಏನು ಪ್ರಶಸ್ತಿಗೆ ಬಂದಿದ್ದು, ಪ್ರಶಸ್ತಿ ಸಿಕ್ಕದವರಿಗೆ ಅದೇನು ಒಳ್ಳೆಯ ವರದಿ ಅಂತ ಖಂಡಿತ ಅಲ್ಲ. ಅನೇಕ ಪ್ರಶಸ್ತಿಗಳು ತುಂಬ ಚೆನ್ನಾಗಿದ್ದು ಅದರ ತೀರ್ಪುಗಾರರ ಏನು ಅವರ ಅಂಕಗಳನ್ನು ಪರಿಗಣಿಸಿ ನಾವು ಈ ಒಂದು ಪ್ರಶಸ್ತಿಯನ್ನು ಇವತ್ತು ನೀಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ನಾವು ಸಂಘದ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಹಾಗೆ ಇಂಥ ಕಾರ್ಯಕ್ರಮ ಮಾಡುವಾಗ ನಮಗೆ ಪ್ರಾಯೋಜಕತ್ವದ ಅಗತ್ಯತೆ ಇತ್ತು. ನಾವು ಆತ್ಮೀಯವಾಗಿ ಕೇಳಿದಾಗ ನಮ್ಮ ಸಾಬು ವರ್ಗೀಸ್ ಅವರು ದಿಲ್ಲಿಯಲ್ಲಿ ಅನೇಕ ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದು ಅನೇಕರಿಗೆ ನಮ್ಮ ವೈಯಕ್ತಿಕವಾಗಿ ಉಪಕಾರವನ್ನು ಮಾಡಿದಂಥ ವ್ಯಕ್ತಿ. ಅವರ ಪರಿಚಯ ಕೆಲವು ವರ್ಷಗಳಿಂದ ನನಗೂ ಕೂಡ ಇದೆ. ಅವರೊಬ್ಬರು ರಾಜಕಾರಣಿ ಅಂತ ಅವರು ಪರಿಗಣಿಸಿಲ್ಲ, ನಾವು ಕೂಡ ಪರಿಗಣಿಸೋದಿಲ್ಲ. ಅವರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿ ಇದ್ದವರು, ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಅಧ್ಯಕ್ಷರಾಗಿ ಮಾಡಿದವರು. ಆದರೆ ಸಮಾಜಮುಖಿ ಕಾರ್ಯಗಳು ರಾಜಕಾರಣಿಗಿಂತ ಮೇಲೆ ಬಂದಾಗ ಅವರನ್ನು ಸಮಾಜ ಸೇವಕರು ಅಂತೇಳಿ ಪರಿಗಣಿಸಿ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬರಬೇಕು ಅಂತೇಳಿ ಅವರನ್ನು ಆಹ್ವಾನಿಸಿ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಇರುವುದು ನಿಜ ಕೂಡ ಸಂತೋಷ. ದೂರದ ಕಣ್ಣೂರಿನಿಂದ ತಾನೇ ಅವರು ಕೊಡಗಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ಸಾಬು ಅವರಿಗೆ ಸದ ನಿಮ್ಮ ಬೆಂಬಲ ನಮ್ಮ ಸಂಘಕ್ಕೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಇದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಬೆಂಬಲ ನಮಗೆ ಇರಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ನೆನೆಸುತ್ತಾ ಮಂಗಳೂರ ಸಮಾಚಾರವನ್ನು ನಾವು ನೆನಪು ಅವರ ಬಗ್ಗೆ ಈಗಾಗಲೇ ಅನಿಲ್ HT ಅವರು ಸವಿವರವಾಗಿ ಅವರ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ.
ಪತ್ರಿಕೋದ್ಯಮಕ್ಕೆ ತನ್ನದೇ ಆದಂತಹ ಭಾಷ್ಯವನ್ನು ಬರೆದಂತಹ ಅರ್ಮನ್ ಮೋಗ್ಲಿಂಬ್ ಅವರಿಗೆ ಈಗ ಗೌರವ ಸಮರ್ಪಣೆ ಕಾರ್ಯಕ್ರಮ. ಹಾಗೆ ನಮ್ಮೊಂದಿಗೆ ತಾಲೂಕು ಅಧ್ಯಕ್ಷರು ಇದ್ದಾರೆ, ವಿರಾಜಪೇಟೆ ತಾಲೂಕು ಅಧ್ಯಕ್ಷರಾದಂಥ ದಿನೇಶ್ ಸರ್ ಇದ್ದಾರೆ. ಹಾಗೆ ಮಧುಜ್ ಪೋಯನ್ ಅವರಿದ್ದಾರೆ. ಎಲ್ಲರೂ ಬರಬೇಕು, ಪುಷ್ಪಾರ್ಚನೆಯನ್ನು ನೆರವೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪುಷ್ಪಾರ್ಚನೆಯನ್ನು ಮಾಡಬೇಕು. ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗ್ರಾಮಸ್ಥರು ಗ್ರಾಮದಲ್ಲಿರುವವರನ್ನು ಯಾವ ಥರ ನಡೆಸ್ಕೊಳ್ಬೇಕು ಅಂತ ಒಂದು ಚಿಂತನೆ ನನಗಿತ್ತು. ಆ ಕಾರಣದಲ್ಲಿ ನೀವೆಲ್ಲ ಗುರುತಿಸ್ಬಿಟ್ಟು ನನ್ನನ್ನು ಇಲ್ಲಿ ಕರ್ಕೊಬಂದು ನಿಲ್ಲಿಸಿದ್ದೀರಾ. ಅದಕ್ಕೆ ನನಗೆ ಈ ಪತ್ರಕರ್ತರ ಸಂಘದವರಿಗೆ ತುಂಬ ಹೃದಯದ ಧನ್ಯವಾದ. ಅಲ್ಲಿ ಮೂಟೆ ತೆಗೆದುಬಿಟ್ಟು ಹುಡುಕ್ತಾಯಿದ್ರು, ಅವರದೊಂದು ಡಾಕ್ಯುಮೆಂಟ್ಸ್ಗಾಗಿ ಒಂದು ಮೂಟೆ ತೆಗೆದು ಹುಡುಕ್ತಾಯಿದ್ರು, ಸಿಗಲಿಲ್ಲ ಅವರು. ಅದು ನನಗೆ ತುಂಬ ಬೇಸರ ಆಯಿತು. ಒಂದು ಗ್ರಾಮಸ್ಥರ ದೇವಾಲಯ ಅಂತ ಹೇಳಿದರೆ ಪಂಚಾಯಿತಿ, ಅದು ಹೇಗಿರಬೇಕು ಅಂತ ನಾನು ಗಾಂಧೀಜಿಯ ಒಂದು ಮಾತನ್ನು ನನಗೆ ನನ್ನ ಜ್ಞಾಪಕದಲ್ಲಿ ಉಂಟು. ಜಗತ್ತಿನಲ್ಲಿ ನೀನು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ, ಜಗತ್ತನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀನು ಬದಲಾವಣೆ ಆಗಬೇಕು. ನೀವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಂದರೆ ಮೊದಲು ನಾನು ಗಾಂಧೀಜಿಯವರ ಈ ಒಂದು ಮಾತನ್ನು ಅಲ್ಲಿ ಒಂದು ಥ್ರೆಡ್, ಅದರಲ್ಲಿ ಬಟ್ಟೆಯಲ್ಲಿ ಒಂದು 20,000 ಸ್ಟಿಚ್ ಮಾಡಿಕೊಂಡು ಅವರನ್ನು ಬರೆದು ಇದೇ ಥರ ಒಂದು ಅದರಲ್ಲಿ ಕೆಳಗಡೆ ಬರೆದಿದ್ದೀನಿ, ಜಗತ್ತಿನಲ್ಲಿ ಬದಲಾವಣೆ ಆಗಬೇಕು ಅಂತ ಮೊದಲು ನೀನಾಗು ಅಂತ. ಆ ಬದಲಾವಣೆಯಿಂದ ನನ್ನ ಮನಸ್ಸಲ್ಲಿ ಬಂತು. ಅಲ್ಲಿಂದ 20 ಮೆಂಬರ್ ಇದ್ದರು. ಪಂಚಾಯಿತಿಯನ್ನು ನಾನು ಹಳೆ ಪಂಚಾಯಿತಿಯನ್ನು ಹೊಸ ಪಂಚಾಯಿತಿಯಾಗಿ ಮಾಡಿ 20ರಲ್ಲಿ ಫಸ್ಟು 15 ಮೆಂಬರು ನನ್ನ ಜೊತೆ ಇದ್ದರು, ಆಮೇಲೆ 10 ಮೆಂಬರ್ ಆಗಿತ್ತು, ಆಮೇಲೆ 8 ಮೆಂಬರ್ ಆಗಿತ್ತು ನನ್ನ ಜೊತೆ, ಆಮೇಲೆ 2 ಮೆಂಬರ್ ಆಗಿತ್ತು. ಎಲ್ಲರೂ ವಿರುದ್ಧದಲ್ಲಿ ಇದ್ದರು. ಜೊತೆಗೆ ಎಷ್ಟು ಕೆಲಸ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ಟೋಟಲು 4 ಕೋಟಿಯಷ್ಟು ಕೆಲಸ ನಮ್ಮ ಗ್ರಾಮದಲ್ಲಿ ಮಾಡುವಂಥ ಎಲ್ಲರೂ ಕೇಳಿದರು. ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಅವರೆಲ್ಲರೂ ನವೀನ ಮುಬಾರಕ್ ಅವರೆಲ್ಲರೂ ಬಂದಿದ್ದರು, ಎಲ್ಲರೂ ಸಹಾಯ ಮಾಡಿದರು. ವಿರುದ್ಧವಾಗಿ ಸುಮಾರಿದ್ದರು. ಆ್ಯಕ್ಷನ್ ಪ್ಲಾನ್ ಆಗದೆ ಕೆಲಸ ಮಾಡಿಬಿಟ್ಟು ಆ್ಯಕ್ಷನ್ ಪ್ಲಾನ್ ಮತ್ತೆ ಮಾಡೋಣ ಅಂತ ಇದೆ. ಆಮೇಲೆ ಅದರ ವಿರುದ್ಧವಾಗಿ ನಮ್ಮ ಜೊತೆ, ಯಾಕೆಂತಂದರೆ ಈ ಒಂದ್ಸಲ ಈಗ ಮೇಡಮ್ ಹೇಳ್ತಾರೆ, ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಯಾವಾಗಲೂ ತೊಂದರೆ ಬರುತ್ತೆ. ಈ ಮೇಡಮ್ ಆಗಲೇ ಹೇಳ್ತಾಯಿದ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡೋರನ್ನ ಗುರುತಿಸೋದು ಕಷ್ಟ ಅಂತ. ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಒಳ್ಳೆ ಮಾವಿನಕಾಯಿ ಇರೋ ಮರಕ್ಕೆ ಕಲ್ಲಿಸುತ್ತಾರೆ, ಆಯಿತಾ, ಅದು ಫಲ ಕೊಡೋರಿಗೆ ಕಲ್ಲಿಸುತ್ತಾರೆ. ಅದೇ ಥರ ಅದರಲ್ಲಿ ನಾನು ಹಿಂದಕ್ಕೆ ಹೋಗಿಲ್ಲ. ಆದರೆ ಗ್ರಾಮದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಸುಮಾರು ಮಾಡಿದ್ವಿ. ನಿರುದ್ಗಿರಿ ಗ್ರಾಮದಲ್ಲಿ ಅಗಲೀಕರಣ ಮಾಡಬೇಕು ಅಂತಿದ್ದು 2 ಕೋಟಿಯಷ್ಟು ಏನೋ ಅನುದಾನ ಇತ್ತು ಅವ್ರದ್ದು MLA ಫಂಡಲ್ಲಿ. ಆವಾಗ ಅಗಲೀಕರಣ ಮಾಡೋಕ್ಕೆ ಆಗೋದಿಲ್ಲ ಅಂತ ಇಂಜಿನಿಯರ್ ಹೇಳಿದರು. ಈ ಅಂಗಡಿಯಲ್ಲಿ ಯಾವ ಥರ ಓಡಿಸೋದು ನಮ್ಮ ಕೈಯಿಂದ ಆಗೋದಿಲ್ಲ, ಅದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಾನು ಹೇಳಿದೆ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ನನ್ನ ಪಂಚಾಯತ್ ಮೀಟಿಂಗ್ ಕರೆದ್ಬಿಟ್ಟು ಎಲ್ಲರೂ ಇದು ಮಾಡಿ ಎಲ್ಲ ಅಂಗಡಿಯನ್ನು ಹೊಟ್ಟು ನಿರುದ್ಗಿರಿ ಈಗ ನೀವು ನೋಡಿ ಸುಂದರವಾಗಿ ಕಾಣುತ್ತೆ ಹೋಗುವಾಗ. ನನ್ನ ಅವಧಿಯಲ್ಲಿ ಕೂಡ ಅಗಲೀಕರಣ ಮಾಡಲಿಕ್ಕೆ ಸಾಧ್ಯವಾಯಿತು. ಕರ್ನಾಟಕದಲ್ಲಿ ಒಳ್ಳೆಯ ಪಂಚಾಯತಿಯಾಗಿ ಗುರುತಿಸಿದ್ರು ನನಗೆ ಆ ಒಂದು ಅಧಿಷ್ಠಾನದಲ್ಲಿ ಸಾಧ್ಯವಾಗೋದಕ್ಕೆ ನನಗೆಲ್ಲ ನಾನು ಹೇಳ್ತಾ ಇರೋದು, ನಮ್ಮ ಗ್ರಾಮದ ನಮಗಾಗಿ ಓಟು ಮಾಡಿ ಗೆಲ್ಲಿಸಿದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ನಮ್ಮ ಗ್ರಾಮವನ್ನು ಗುರುತಿಸಲಿಕ್ಕೆ ಒಂದು ಅವಸರ ಅವರನ್ನು ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಸಂತೋಷದಲ್ಲಿದ್ದೀನಿ. ನಾನು ಹೆಚ್ಚು ಮಾತಾಡಲಿಕ್ಕೆ ಆಗೋದಿಲ್ಲ ನನಗೆ. ಅದು ಮಾತ್ರ ಒಳ್ಳೆ ಪತ್ರಕರ್ತರಲ್ಲಿ ಈಗ ನಾವು ನೋಡುವಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಮಗೋಸ್ಕರ
ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ನಾನು ಯಾವಾಗಲೂ ನನ್ನ ಮನಸ್ಸಲ್ಲಿ ಬೆಳಿಗ್ಗೆ ಎದ್ದೇಳುವಾಗ ನನ್ನ ಮನಸ್ಸಲ್ಲಿ ಎಷ್ಟೋ ವಿದ್ಯಾವಂತರು 4 ಡಾಕ್ಟರೇಟ್ ತೆಗೆದ ಅಂಬೇಡ್ಕರು ಮತ್ತು ದೊಡ್ಡ ಜವಾಬ್ದಾರಿಯಿಂದ ಮಹಾತ್ಮ ಗಾಂಧಿಯವರು ನಮಗೋಸ್ಕರ ನಾವಿರೋ ಈಗ ಹಾಕಿರೋ ಈ ಬಟ್ಟೆ ನಾವಿರೋ ಇದು ಹಾಕಿರೋದಲ್ಲ, ಅವರು ಬಟ್ಟೆ ಬಿಟ್ಟು ನನಗೆ ನಮ್ಮ ನಾಡಿಗೆ ಯಾವಾಗ ಬಟ್ಟೆ ಹಾಕಲಿಕ್ಕೆ ನಮ್ಮ ಊರ ಜನರು ಯಾವಾಗ ನಮ್ಮ ನಾಡ ದೇಶದ ಜನರು ಯಾವಾಗ ಬಟ್ಟೆ ಹಾಕಲಿಕ್ಕೆ ಆಗುತ್ತಾ ಆವಾಗ ನಾನು ಬಟ್ಟೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಚೋಟು ಕೂಟು ಎಲ್ಲ ಬಿಚ್ಚಾಕೊಂಡು ಎದೆ ಮೇಲೆ ಗುಂಡೊಡೆದು ನಮಗೋಸ್ಕರ ರಕ್ತ ಸುರಿಸಿದ ಅವರನ್ನು ಜ್ಞಾಪಿಸಿಕೊಂಡು ಮತ್ತು 4 ಮಕ್ಕಳನ್ನು ಮತ್ತು ತಂದ ವೈಫನ್ನು ಕೂಡ ಬಿಟ್ಟು ಅವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲದೆ ತನ್ನ ಮೃತ ಶರೀರವನ್ನು ಮನೆಗೆ ತಗೊಬರಲಿಕ್ಕೆ ಬರೀ 2,000 ರೂಪಾಯಿ ಮಾತ್ರ ಇದ್ದ ಅಂಬೇಡ್ಕರ್ ಅವರನ್ನು ನಾವು ಗುರುತಿಸಬೇಕಾಗಿದೆ. ಅವ್ರನ್ನೆಲ್ಲ ಅವ್ರನ್ನೆಲ್ಲ ಚಿಂತೆ ಮಾಡಿಕೊಂಡು ನಾವು ಎಲ್ಲರೂ ದತ್ತಿ ಸ್ಥಾಪನೆ ನಿಜಕ್ಕೂ ಯಾವುದೇ ಒಂದು ಸಂಸ್ಥೆಯಲ್ಲಿ ದತ್ತಿ ಸ್ಥಾಪನೆ ಆದಾಗ ನಾವು ಹಿಂದಿನವ್ರನ್ನ ನಮ್ಮ ಹಿರಿಯರು ದತ್ತಿಯನ್ನು ಸ್ಥಾಪನೆ ಮಾಡ್ತೇವೆ. ಆ ಸ್ಥಾಪನೆಯ ಪ್ರಯೋಜನ ಏನು ಅಂತ ಹೇಳಿದ್ರೆ, ಯಾರು ಸಾಧಕರಿದ್ದಾರೆ ಅವರನ್ನು ಗುರುತಿಸಿಬಿಟ್ಟು ಕಾರ್ಯಕ್ರಮವನ್ನು ನಡೆಸುವಂಥದ್ದು. ಯಾರು ಈ ಪತ್ರಕರ್ತರ ಸಂಘದಲ್ಲಿ ಸಾಧನೆ ಮಾಡಿದ್ದಾರೆ, ಪತ್ರಿಕಾ ವಲಯದಲ್ಲಿ 9 ದತ್ತಿಗಳಿವೆ. 9 ದತ್ತಿಗೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದು. ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಗುರುತಿಸಿ ಅವ್ರನ್ನ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ಜೊತೆಗೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಆಗಬೇಕು. ಆ ಪ್ರಶಸ್ತಿ ನೀಡೋದೇ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಕೆಲಸ ಮಾಡಬೇಕು, ಜೊತೆಗೆ ನಿಮ್ಮಂತೆ ಹೊಸದಾಗಿ ಬರುವಂಥ ಪತ್ರಕರ್ತರನ್ನು ಕೂಡ ಬೆಳೆಸಲಿಕ್ಕೆ ಒಂದು ದಾರಿ ಆಗಬೇಕು ಅನ್ನೋದ್ರೆ ಈ ದತ್ತಿ ಸ್ಥಾಪನೆಯ ಉದ್ದೇಶ. ಜೊತೆಗೆ ಇನ್ನೊಂದು ಉದ್ದೇಶ ಏನು ಅಂತಂದರೆ, ನಮಗೆ ಕಾರ್ಯಕ್ರಮ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ಎಲ್ಲರನ್ನ ಒಂದು ಪರಿಚಯ ಮಾಡ್ಕೊಳ್ಳುವಂಥದ್ದು, ಹಾಗೆ ಎಲ್ಲರೂ ಸೇರುವಂಥದ್ದು, ದತ್ತಿದಾನಿಗಳೆಲ್ಲರೂ ಬರುವಂಥದ್ದು ಕೂಡ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ದತ್ತಿಗೆ ಹೆಚ್ಚು ನಾವು ಪ್ರಶಸ್ತಿ ಕೊಡ್ತೀವಿ. ಇದರಲ್ಲಿ ಇದು 9 ದತ್ತಿ ಇದೆ. ಈ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ದಾನಿಗಳು ದತ್ತಿ ಇಡುವಂತಾಗಲಿ, ಜೊತೆಗೆ ಹೆಚ್ಚು ಪತ್ರಕರ್ತರಿಗೆ ಪ್ರೋತ್ಸಾಹ ಸಿಕ್ಕಿ ಅವರು ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡುವಂತಾಗಲಿ ಅಂತ ಹಾರೈಸಲು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಮುರಳೀಧರ್ ಸರ್ನ ಕೇಳ್ಕೊಳ್ತಾ ಇದ್ದೇನೆ. ಎರಡನೇದು ತುಂಬ ಸಾಧನೆ ಏನಿದೆ ಅಂತ ಬಹುತೇಕ ಜನರಿಗೆ ಶಕ್ತಿ ದಿನಪತ್ರಿಕೆ ಕೊಡಗಿನಲ್ಲಿ ಈಗ ಕೊಡಗಿನ ಪತ್ರಿಕಾ ದಿನಾಚರಣೆ ಬಗ್ಗೆ ಮಾತಾಡುವಾಗ ಶಕ್ತಿ ದಿನಪತ್ರಿಕೆಯನ್ನು ಮಾತಾಡಲೇಬೇಕಾಗುತ್ತೆ. ಯಾಕಂದರೆ ಬಹುತೇಕರಿಗೆ ಶಕ್ತಿ ದಿನಪತ್ರಿಕೆ ಸ್ಟಾರ್ಟ್ ಆಗಿದ್ದೇ ಗೊತ್ತಿಲ್ಲ. ಇಲ್ಲಿ ಗೊತ್ತಿರೋ ಬಿಟ್ಟು ತುಂಬ ಜನರಿಗೆ ಗೊತ್ತಿರೋಕ್ಕಿಲ್ಲ. ಅಷ್ಟು ನಾವು ಹೋಗ್ಬೇಕು, ಒಳಗಡೆ ಹೋದರೆ ಮಾತ್ರ ಅದು ನೆನಪಿನಲ್ಲಿ ಉಳ್ಕೊಳ್ತಾ ಬರ್ತದೆ. ಯಾಕೆ ಹೇಳ್ತೀನಿ ಅಂತಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ. ಅಲ್ಲಿ 3 ಜನ ತದನಂತರ ಬಂದ 3 ಪಿಲ್ಲರ್ಗಳು, ಒಬ್ಬರು ಏನು ಉತ್ತಮ ಆಡಳಿತಗಾರನಾಗಿ ಕೆಲಸ ಮಾಡಿದ್ರೆ, ಇನ್ನೊಬ್ಬರು ಒಂದು ದೂರದೃಷ್ಟಿಯ ಪತ್ರಿಕಾ ಚಿಂತನೆಯ ಚೀಫ್ ಎಡಿಟರ್ ರಾಜೇಂದ್ರ ಸರ್ ಇದ್ದಾರೆ, ಆಡಳಿತಗಾರರಾಗಿ ಈಗ ಸಂಪಾದಕರಾಗಿ ಜಗ್ಗೀಲಾ ಸರ್ ಇದ್ದಾರೆ, ಸಲಹಾ ಸಂಪಾದಕರಾಗಿ ಮಿಂಚಿನ ಕೆಲಸ ಮಾಡಿಕೊಂಡು ಕೊಡಗಿನಾದ್ಯಂತ ಸಂಚರಿಸಿ ಶಕ್ತಿಗೊಂದು ಬ್ರ್ಯಾಂಡ್ ಕೊಡ್ತಾ ಇರುವಂಥ ಸಲಹಾ ಸಂಪಾದಕ ಆನಂದ್ ಸರ್ ಇದ್ದಾರೆ. ಯಾಕೆ ಅವರು ಮುಖಸ್ತುತಿ ಮಾಡ್ತಾ ಇಲ್ಲ? 70 ವರ್ಷಗಳ ಸುದೀರ್ಘ ಇತಿಹಾಸ, ಈಗ 70ನೇ ವರ್ಷಕ್ಕೆ ಕಾಲಿಟ್ಟಿದೆ. 57ನೇ ಇಸ್ವಿ ಮಾರ್ಚ್ 4ಕ್ಕೆ ಆರಂಭ ಆದ ಈ ಪತ್ರಿಕೆಯ ಏನು ಸಂಸ್ಥಾಪಕ ಸಂಪಾದಕರು ಕರ್ನಾಟಕ ರಾಜ್ಯ ಮಟ್ಟದ ಪತ್ರಿಕೆ ಸಂಯುಕ್ತ ಕರ್ನಾಟಕದ ದಿನಪತ್ರಿಕೆಯಲ್ಲಿ ಸಂಪಾದಕರಾಗಿ ಕೆಲಸ ಮಾಡ್ತಾರೆ ಅಂದರೆ, ನಮ್ಮ ಶಾಂತಳ್ಳಿ ಅಂತ ಒಂದು ಕುಗ್ರಾಮದಿಂದ ಜನಿಸಿದ ವ್ಯಕ್ತಿ ಆ ಲೆವೆಲ್ಗೆ ಹೋಗಬೇಕಾದ್ರೆ ನಾವು ಪತ್ರಕರ್ತರಾಗಿ ಅವ್ರನ್ನ ನಾವು ಗಮನಿಸಬೇಕು, ಹೊಗಳಬೇಕಾಗುತ್ತೆ. ಹೇಳಲೇಬೇಕಾದ ವಿಚಾರ ಯಾಕಿದ್ರು ಅಂತ. ಅದಕ್ಕೆ ಒಬ್ರು ಕೇಳಿದ್ರೆ ನೀವು ವ್ಯಂಗ್ಯನ ಅಥವಾ ಹೊಗಳಿಕೆಯ ಸರ್ ಅಂತ ಲಂಕೇಶ್ ಸರ್, ನೀವು ವ್ಯಂಗ್ಯ ಅಲ್ಲ. ಈ ಕಂಡಕ್ಟರ್ ಆಗಿದ್ದವರು ಶಕ್ತಿ ದಿನಪತ್ರಿಕೆಯಲ್ಲಿ ವರದಿಗಾರರಾಗಿ ಕೂಡ ಏಜೆಂಟರಾಗಿ ಕೂಡ ಕುಶಾಲನಗರ ಭಾಗದಲ್ಲಿ ಕೆಲಸ ಮಾಡಿ ಶಕ್ತಿ ದಿನಪತ್ರಿಕೆಯಿಂದ ತನ್ನನ್ನು ತಾನು ಗುರುತಿಸಿಕೊಂಡು TMC ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅದು ಮಾಧ್ಯಮಕ್ಕಿರುವ ಒಂದು ಶಕ್ತಿ ಏನಂತಂದರೆ ಅದರಿಂದ ಅವರು ಮುಖ್ಯಮಂತ್ರಿ ಆಗಿದ್ರು ಅಂತ ನಾನು ಅದನ್ನು ಬಯಸ್ತೀನಿ. ಯಾಕಂದರೆ ಒಬ್ಬ ಕಂಡಕ್ಟರ್ಗೆ ಸಾಧ್ಯ ಇಲ್ಲ, ಆದರೆ ಒಬ್ಬ ವರದಿಗಾರನ ಇಡೀ ಸಮಾಜ ಗೌರವ ಕೊಟ್ಟು ಗುರುತಿಸ್ತದೆ. ಆ ಮೂಲಕ ಶಕ್ತಿಯ ಒಬ್ಬ ವರದಿಗಾರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಏಕೈಕ ಮುಖ್ಯಮಂತ್ರಿ ಇನ್ನು ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಕೊಡಗಿಗೆ ಮಂತ್ರಿನೇ ಕಾಣಕ್ಕೆ ಸಾಧ್ಯ ಇಲ್ಲ, ಕಾಲದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅಂತ ನಾನು ಅದು ಹೇಳ್ತೀನಿ. ಹಾಗೆ ಬೇರೆ ಬೇರೆ ಪತ್ರಿಕೆಗಳು ಕೂಡ ಕೊಡಗಲ್ಲಿ ತುಂಬ ಕೆಲಸ ಮಾಡಿದೆ. ನವಶಕ್ತಿ, ಗಡಿಗಳ ಸಂಚಾರಿ, ಪರಾಕ್ರಮ, ರವಿ, ಈ ಥರ ತುಂಬ ಪತ್ರಿಕೆಗಳು ಕೊಡಗಿನ ಪತ್ರಿಕೋದ್ಯಮದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. 20ನೇ ಇಸ್ವಿಯಲ್ಲಿ 1905ನೇ ಇಸ್ವಿಯಲ್ಲಿ ಕೂಡ ಕೊಡಗಲ್ಲಿ ಪತ್ರಿಕೋದ್ಯಮ ಇತ್ತು. 883ರಲ್ಲಿ ಕೊಡಗು ಚಂದ್ರಿಕೆ ಕೂಡ ಶನಿವಾರ ಸಂತೆಯಿಂದ ಬಂದಿತ್ತು ಅಂತ ಹೇಳ್ತಾ, ಕೊನೆಯದಾಗಿ ನನ್ನ ಭಾಷಣದಲ್ಲಿ ಈ ಎಲ್ಲ ನಮ್ಮ ಏನು ತಾಲೂಕು ಘಟಕಗಳಿದೆ ಎಲ್ಲವೂ ಕೂಡ ಉತ್ತಮವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ.
ಮೊನ್ನೆ ನಾವು ವಿರಾಜಪೇಟೆ ತಾಲೂಕು ಪತ್ರಕರ್ತರ ಸಂಘ ಮತ್ತು ಪೊನ್ನಂಪೇಟೆ ಸಂಘದ ವಾರ್ಷಿಕ ಮಹಾಸಭೆಗೆ ಹೋದಾಗ 8 ಜನ ಕೊಡಗಿನ ನಮ್ಮ ಪತ್ರಕರ್ತರ ಸಂಘದಲ್ಲಿ ಪ್ರಶಸ್ತಿಗಳಲ್ಲಿ ರೆಡಿ ಮಾಡಿ ಇಟ್ಟಿದ್ದೀವಿ. ಅವರಿಗೊಂದು ಪ್ರಮೋಷನ್, ಅವರಿಗೊಂದು ನಾವು ಉತ್ತೇಜನ ಕೊಡಬೇಕು. ಸೀತಾಪುರದ ವರದಿಗಾರರು ಅವರು ಒಂದು ದತ್ತಿ ಪ್ರಶಸ್ತಿಗೆ ನಾನು ವಿರಾಜಪೇಟೆ ತಾಲೂಕು ಸಂಘಕ್ಕೆ, ನಾವಿರೋ ಸೋಮವಾರಪೇಟೆ, ಅವರು ಸೋಮವಾರಪೇಟೆಲಿ ಇದ್ದಾರೆ. ಆದರೆ ನಮ್ಮೆಲ್ಲ ಕೊಡಗೇನು ಸ್ವಲ್ಪ ಪ್ರಮೋಷನ್ ಮಾಡೋಕ್ಕೋಸ್ಕರ ವಾರ್ಷಿಕ ದತ್ತಿ ಪ್ರಶಸ್ತಿ ಆದರೆ ಒಂದು ಕಾರ್ಯಕ್ರಮನೂ ಆಯಿತು, ಪ್ರಶಸ್ತಿ ಕಾರ್ಯಕ್ರಮ, ಅಲ್ಲಿ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ಅದನ್ನು ತಿದ್ದುವಲ್ಲಿ ಮತ್ತು ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ ಅಂತ ಹೇಳ್ತಾ ಅಡ್ವಾನ್ಸ್ ಆಗಿ ಹೋಗ್ತಾ ಇದೆ. ಏಕೆಂದರೆ ಅನಿಲ್ ಅವರು ನಾವೆಲ್ಲ ಮಾತು ಹೇಳಿದರು, ಗಣನೀಯವಾಗಿ ಪತ್ರಗಳನ್ನು ಸಾರ್ವಜನಿಕರು ಪತ್ರಿಕೆಯನ್ನು ಓದೋದನ್ನು ಕಮ್ಮಿ ಮಾಡ್ತಿದ್ದಾರೆ. ಹಾಗೆ ನಿಜ ಕೂಡ ಭಾಳಷ್ಟು ಮಂದಿ ಪತ್ರಿಕೆಯನ್ನು ಓದೋದು ಕಡಿಮೆ ಮಾಡಿದ್ದಾರೆ. ಬರೀ ಪತ್ರಿಕೆ ಮಾತ್ರ ಅಲ್ಲ, ಟಿ ವಿ ನೋಡೋದು ಸಹ ಕಮ್ಮಿ ಮಾಡಿದ್ದಾರೆ. ಎಲ್ಲರೂ ಮೊಬೈಲಿಗೆ ಮಾರುವಾಗಿದೆ. ಈಗ ಮೊಬೈಲಲ್ಲಿ ಎಲ್ಲವೂ ಬರ್ತಾ ಇರ್ತದೆ. ಏಕೆಂದರೆ 1990ರ ದಶಕದಲ್ಲಿ ಆರಂಭವಾದ ಈ ಸ್ಟಾರ್ ಟಿ ವಿ ತದನಂತರ ಬಂತು ನ್ಯೂಸ್ ಚಾನೆಲ್ಸ್ ಬಂತು. ಅನಂತರ 95ರಲ್ಲಿ ಈ ಮೊಬೈಲ್ ಆರಂಭವಾಯಿತು. 2007ರಲ್ಲಿ ಆ್ಯಂಡ್ರಾಯ್ಡ್ ಆಗಿ ಇಲ್ಲಿ ಪರಿವರ್ತನೆ ಆಯಿತು. ಆ ಆ್ಯಂಡ್ರಾಯ್ಡ್ ಬಂದ ನಂತರ ಎಲ್ಲರ ಕೈಯಲ್ಲಿ ಮೊಬೈಲ್, ಸುದ್ದಿಗಳು ಎಲ್ಲವೂ ಬರ್ತಾ ಇರ್ತದೆ. ಸೊ ಹಾಗಾಗಿ ಈ ಥರ ಒಂದು ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ಪತ್ರಕರ್ತರ ಮಿತ್ರರಲ್ಲಿ ಒಂದು ಮನವಿ ಮಾಡಿಕೊಟ್ಟಿದ್ದೇನೆ. ಅತ್ಯಂತ ಈ ಒಂದು ತಂತ್ರಜ್ಞಾನ ವೇಗವಾಗಿ ಮುನ್ನಡೆತಿರುವಾಗ ಅದೇ ರೀತಿ ಪತ್ರಕರ್ತರು ಸಮೇತ ನಾವು ವೇಗವಾಗಿ ಇರಬೇಕಾಗ್ತದೆ. ಈ ವೇಗದಲ್ಲಿ ಎಲ್ಲಿಯೂ ಸತ್ಯಾಂಶ ದೂರವಾಗದಿರಲಿ, ಹಾಗೆ ನಿಖರತೆ ಇಂಥ ವರದಿ ಕುಡಿಯಲಿ ಅಂತ ಹೇಳ್ತಾ ಇದ್ದೀನಿ. ಅರಳಿಸ್ಕೊಡುವಂತ ಆಗಬೇಕು ಅಂತ ಈ ಒಂದು ಮಾಧ್ಯಮದಂತ ನಾನು ಹೇಳ್ತಾ ಇದ್ದೀನಿ. ಮಿತ್ರರೇ, ಪತ್ರಕರ್ತರ ಬದುಕು ನಿಜವಾಗ್ಲೂ ಅತಂತ್ರ ಬದುಕು. ಎಲ್ಲಿಯೂ ಅವರಿಗೆ ಒಂದು ಆ ಬದುಕಿಗೆ ಒಂದು ಯಾವುದೇ ಒಂದು ಗ್ಯಾರಂಟಿ ಇರೋದಿಲ್ಲ. ಈಗ ಬೇರೆ ಎಂಪ್ಲಾಯೀಸ್ ಥರ ಅವರಿಗೆ ಯಾವುದೇ ಬೆನಿಫಿಟ್ ಇರೋದಿಲ್ಲ. ಹಾಗಾಗಿ ಅತ್ಯಂತ ನಿಸ್ವಾರ್ಥ ಸೇವೆಯನ್ನು ಮಾಡ್ತಿದ್ರು ಸಮಾಜದಲ್ಲಿ. ಅವರಿಗೆ ಆ ಒಂದು ನಿಸ್ವಾರ್ಥ ಸೇವೆ ಸೇರಿರುವಾಗ ಕೊಡಗು ಪತ್ರಕರ್ತರ ಸಂಘದ ಜೊತೆ ನಿಲ್ಲಬೇಕಾಗ್ತದೆ. ಈ ಉದ್ದೇಶದಿಂದ ಕೊಡಗು ಪತ್ರಕರ್ತರ ಸಂಘ ಒಂದು ಕ್ಷೇಮ ನಿಧಿಯನ್ನು ಆರಂಭಗೊಂಡು ಆ ಒಂದು ಕ್ಷೇಮ ನಿಧಿಯಲ್ಲಿ ಪತ್ರಕರ್ತರ ಕ್ಷೇಮಕ್ಕಾಗಿ ಒಂದು ಮೊತ್ತವನ್ನು ಸಂಗ್ರಹ ಮಾಡುವ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಏಕೆಂದರೆ ಕಳೆದ ವರ್ಷ, ಈ ವರ್ಷ 2026ರಲ್ಲಿ ನಾವೊಂದು ಕ್ರಿಕೆಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಕೆಲವು ದಾನಿಗಳ ಸಹಕಾರದಿಂದ ಒಂದಷ್ಟು ಮೊತ್ತವನ್ನು ಪತ್ರಕರ್ತರ ಒಂದು ಯೋಗಕ್ಷೇಮಕ್ಕಾಗಿ ನಾವು ಮೀಸಲಿಟ್ಟಿದ್ದೀವಿ. ಇನ್ನು ಮುಂದೆ ಕೂಡ ಆ ಒಂದು ಮೊತ್ತವನ್ನು ಸ್ವಲ್ಪ ಇನ್ನೂ ಜಾಸ್ತಿ ಮಾಡುವಾಗೆ ಕನಿಷ್ಠ ಒಂದು 10 ಲಕ್ಷದವರೆಗೆ ಒಂದು ಸಂಗ್ರಹ ಮಾಡುವಂಥ ಗುರಿ ಹೊಂದಿದ್ದೇವೆ. ಮುಂದಿನ ವರ್ಷ ಅದನ್ನು ಆ ಗುರಿಯನ್ನು ಮುಟ್ಟಲು ಪ್ರಯತ್ನ ಪಡುವಂತ ಹೇಳ್ತಾ ಇದ್ದೀನಿ. ಮತ್ತೆ ಪತ್ರಕರ್ತರೇ, ತಾವೆಲ್ಲ ಈಗ ಒಂದು ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿದ್ದೀರಾ. ಅದೇ ರೀತಿ ಎಲ್ಲವೂ ಸಮಾಜದ ಸವಾಲುಗಳನ್ನು ಸಹ ತಾವು ಸ್ವೀಕರಿಸ್ತಿದ್ದೀರಾ. ತಮಗೆ ನಮ್ಮದೇ ಆದ ಒಂದು ಪತ್ರಿಕೆ ದಿನಾಚರಣೆ ಮತ್ತು ಈ ಪತ್ರಿಕಾ ದಿನಾಚರಣೆ ಸಂಪುಟಕ್ಕೆ ನಾವೊಂದು 8 ಪತ್ರಕರ್ತರಿಗೆ ಸನ್ಮಾನ ಮಾಡುವುದು, ಗೌರವಿಸುವಂಥ ಒಂದು ವಾರ್ಷಿಕ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೀವಿ. ಭಾಳಷ್ಟು ವರದಿಗಳು ನಾವು ನೋಡಿದ ಆ ಒಂದು ಪ್ರಕ್ರಿಯೆಯಲ್ಲಿ ಭಾಳಷ್ಟು ವರದಿಗಳು ಕಡಿಮೆ ಬಂದಿತ್ತು. ಯಾಕೆಂದರೆ ಯಾಕೆ ಗೊತ್ತಿಲ್ಲ, ಪತ್ರಿಕೆ ಆಸಕ್ತಿ ಇರುವ ಏನೋ ಗೊತ್ತಾಗಲಿಲ್ಲ. ಭಾಳಷ್ಟು ವಿಷಯಗಳು ಇದೆ ಬರೀಲಿಕ್ಕೆ ಸಮಾಜದಲ್ಲಿ, ಆದರೂ ಬಂದ ವರದಿಗಳು ಭಾರಿ ಕಮ್ಮಿ. ರಾಜಕೀಯ ಇರ್ಬೋದು, ಕೃಷಿ ಇರ್ಬೋದು, ಮತ್ತು ಇನ್ನಿತರ ವಿಚಾರಗಳಿರ್ಬೋದು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪತ್ರಕರ್ತರೆಲ್ಲ ಕಾರ್ಯಪ್ರವೃತ್ತರಾಗಿ ಸಮಾಜದಲ್ಲಿ ನಡೆಯುವಂಥ ವಿವಿಧ ವಿಚಾರಗಳಿರ್ಬೋದು, ಅದರ ಬಗ್ಗೆಲ್ಲ ನಾವು ದೃಷ್ಟಿ ಹಾಯಿಸ್ತಾ ಉತ್ತಮ ವರದಿಗಳನ್ನು ಮಾಡುವಂತ ಹೇಳ್ತಾ, ತಮ್ಮ ಲೇಖನಿ ಹಾಗೂ ತಮ್ಮ ಕ್ಯಾಮರಾ ಸಮಾಜಕ್ಕೆ ಧ್ವನಿಯಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ಅವಕಾಶ ಕೊಟ್ಟ ಪತ್ರಿಕಾ ಸಂಘದ ಎಲ್ಲ ಸದಸ್ಯರಿಗೂ ಬರುವುದಾದ ಧನ್ಯವಾದಗಳು. ಮತ್ತು ನಮ್ಮ ಕ್ಯಾಮರಾ ಸಮಾಜದ ಧ್ವನಿಯಾಗಿರಲಿ ಅಂತ ಹೇಳಿದ ಜಿ ವಿ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಪತ್ರಕರ್ತರ ಸಂಘದ ಮತ್ತೆ ಒಂದು ಸತತ ಪ್ರಯತ್ನದಿಂದ ನಮ್ಮ ಈ ರಸ್ತೆ ಇದೆ, ಈ ರಸ್ತೆಗೆ ಶಕ್ತಿ ಗೋಪಾಲಕೃಷ್ಣ ಅವರ ಹೆಸರನ್ನು ಇಡುವಂತ ಈ ವರ್ಷ. ಅದು ಕೂಡ ಒಂದು ಸಾಧನೆ ಅಂತ ನಾವು ಅಂದ್ಕೊಳ್ತೀವಿ. ಈ ಪತ್ರಿಕಾ ದಿನಾಚರಣೆಯನ್ನು ಅದನ್ನ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತದೆ. ಒಬ್ಬರು ಹಿರಿಯ ಪತ್ರಕರ್ತರ ಹೆಸರನ್ನ ಒಂದು ರಸ್ತೆಗೆ ಇಡ್ಲಿಕ್ಕೆ ನಾವೆಲ್ಲರೂ ಒಂದು ಏನೋ ಒಂದು ಸಣ್ಣ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಸಣ್ಣ ಹೆಮ್ಮೆ ನಮ್ಮ ಸಂಘಕ್ಕೆ ಸದಾ ಇರ್ತದೆ. ಈಗ ಮುಂದಿನ ಈ ಮಾತರ ಕಾರ್ಯಕ್ರಮ ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಅದಕ್ಕೆ ಹತ್ರ ಕೇಳ್ಕೊಂಡೆ, ಸಮಯ ಈಗ ರಂಜಿತ್ ನಾನು ವಂದನಾರ್ಪಣೆ ಎಲ್ಲೇ ಮುಗಿಸ್ತೀನಿ ಅಂತ ಹೇಳಿದ್ರು. ಸೊ ಸಮಯದ ಒಂದು ಮಹತ್ವವನ್ನು ಕೂಡ ಅವರು ತಿಳಿಸ್ಕೊಟ್ರು ಆ ಮೂಲಕ. ಈಗ
ಶ್ರೀ ಪಿ.ಜಿ. ಅನಂತಶಯನ ಅವರು ತಮ್ಮ ಮಾತೃಶ್ರೀ ರಾಜಲಕ್ಷ್ಮಿ ಗೋಪಾಲಕೃಷ್ಣ ಅವರ ಹೆಸರಿನಲ್ಲಿ ಸ್ಥಾಪಿಸಿದ ದತ್ತಿ ಪ್ರಶಸ್ತಿ ಅಶ್ರಫ್ ಚಯ್ಯಣ್ಣಾಣೆ ಅವರ ಪಾಲಾಗಿದೆ. ಅವರ ಪರಿಚಯವನ್ನ ಈಗ ಮಾಡಲಿದ್ದಾರೆ ಅನಿಲ್ ಕುಮಾರ್ ಕೆ.ಎಸ್. ಅವರು. ಜಯಂಡಹಳ್ಳಿಯಲ್ಲಿ ಮುಗಿಸಿ ವಿರಾಜಪೇಟೆ ಜೂನಿಯರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ವಿದೇಶಕ್ಕೆ ತೆರಳಿದ ಇವರು ಪತ್ರಿಕಾ ರಂಗದಲ್ಲಿ ಆಸಕ್ತಿ ವಹಿಸಿದ್ದರು. ಇವರು ಗಲ್ಫ್ ಸುದ್ದಿಗಳನ್ನು ಶಕ್ತಿ ಪತ್ರಿಕೆಯಲ್ಲಿ ವರದಿ ಮಾಡುತ್ತಾ ಗುರುತಿಸಿಕೊಂಡಿದ್ದಾರೆ. ವಿದೇಶದಿಂದ ಮರಳಿದ ಇವರು ಚಯಂಡನೆ ವ್ಯಾಪ್ತಿಯ ವರದಿಗಳನ್ನು ಪ್ರಕಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇವರು ನಮ್ಮ ಕೊಡಗು ಪತ್ರಕರ್ತರ ಸಂಘದ ಸದಸ್ಯರಾಗಿದ್ದು ಕೊಡಗು ಪ್ರೆಸ್ ಕ್ಲಬ್ ಇದರ ಸದಸ್ಯರು ಕೂಡ ಆಗಿರುತ್ತಾರೆ. UAE ಬದ್ರಿಯಾ ಸುನ್ನಿ ಜಮಾಯತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾ ಸ್ಥಳೀಯ ಹಲವಾರು ಸಂಘ ಸಂಸ್ಥೆಯಲ್ಲಿ ಕ್ರಿಯಾಶೀಲರಾಗಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಬಂದಿರುತ್ತಾರೆ. ಇವರು ಎಮ್ಮೆಮಾಡು ಗ್ರಾಮದ ಶಾಹಿನಾರವರನ್ನು ವಿವಾಹವಾಗಿ 2 ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದಾರೆ. ಇವರೇ ನಮ್ಮ ಇಂದಿನ ಪ್ರಶಸ್ತಿಗೆ ಭಾಜನರಾದ ಅಶ್ರಫ್ C.A. ಚೈತಾಣೆ. ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದ. ಪರಿಚಯಿಸಿದಂತ ಅನಿಲ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಅನಂತಶಯನ್ ಅವರು ಹಾಗೂ ಎಲ್ಲ ಅತಿಥಿಗಳು ಪ್ರದಾನ ಮಾಡಬೇಕು. ಜ್ವರದ ಚಪ್ಪಡೆಯ ಮೂಲಕ ಎಲ್ರಿಗೂ ಗೌರವವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸಂಘದಲ್ಲಿ ಮೊದಲ ಪ್ರಶಸ್ತಿ ಅತ್ಯುತ್ತಮ ಕೃಷಿ ವರದಿ ಪ್ರಶಸ್ತಿ ಸಮಾಜ ಸೇವಕರಾದ ಮನೆಪಟ್ಟ ಕಾಂತಿ ಸತೀಶ್ ಅವರು ನೀಡುತ್ತಿರುವ ದತ್ತಿ ಪ್ರಶಸ್ತಿ ಇದಾಗಿದ್ದು, ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ 57 ತಳಿಯ ಭತ್ತ ನಾಟಿ ಮಾದರಿಯಾದ ಹೊದ್ದೂರು ಗ್ರಾಮದ ರೈತ ರವಿಶಂಕರ್ ಈ ವರದಿಗೆ ಈ ಪ್ರಶಸ್ತಿ ಹೋಗಿದೆ. ವಿನೋದ್ ಮೋಡಗದ್ದೆ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಪತ್ರಿಕಾ ದಿನಾಚರಣೆ ಶುಭಾಶಯಗಳು. ಇವತ್ತಿನ ವಾರ್ಷಿಕ ಪ್ರಶಸ್ತಿ ವಿಜೇತರಾದಂಥ ವಿನೋದ್ ಮೂಡಗದ್ದೆ ಅವರನ್ನು ಕಿರುಪರಿಚಯ ಮಾಡ್ತಿದ್ದೇನೆ. ವಿನೋದ್ ಮೂಡಗದ್ದೆ ಜನನ 26/1/1991, ಮಡಿಕೇರಿ, ಕೊಡಗು ಜಿಲ್ಲೆ. ತಂದೆ ತಾಯಿ ಮೂಡಗದ್ದೆ ನಾಣಯ್ಯ ದಮಯಂತಿ KG. ಇವರ ಮಗ ವಿನೋದ್ ಮೂಡಗದ್ದೆ BSc ಪದವೀಧರರಾಗಿದ್ದಾರೆ. ಸಾಹಿತ್ಯ ಶಾಲಾ ದಿನಗಳಲ್ಲಿ ಕವನ ಬರೆಯುವ ಹವ್ಯಾಸ ಬಳಸಿಕೊಂಡು ಕಂಪಲಪುರ ಮೋಹನ್ ಸಾರಥಿರ ಮನೆ ಮನೆ ಕವಿಗೋಷ್ಠಿಯಲ್ಲಿ 8 ಆವೃತ್ತಿಯಲ್ಲಿ ಕವನ ವಾಚನ ಮಾಡಿದ ಅನುಭವ ಇವರಿಗಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ, ಮಡಿಕೇರಿ ವಿರಾಜಪೇಟೆ ಸುಳ್ಯ ತಾಲೂಕು ಸಮ್ಮೇಳನ, ಮಡಿಕೇರಿ ದಸರಾ ಕವಿಗೋಷ್ಠಿ, ಬೆಂಗಳೂರು ಸಾಹಿತ್ಯ ಪರಿಷತ್ ಬಹುಭಾಷಾ ಕವಿಗೋಷ್ಠಿ ಸೇರಿದಂತೆ 30ಕ್ಕೂ ಹಲವು ಕವಿಗೋಷ್ಠಿಗಳಲ್ಲಿ ಭಾಗಿಯಾಗಿ ಅರೆಭಾಷೆ ಮತ್ತು ಕನ್ನಡ ಕವನ ವಾಚನ ಕೂಡ ಇವರು ನಡೆಸಿಕೊಟ್ಟಿದ್ದಾರೆ. ಅರೆಭಾಷೆಯಲ್ಲಿ ನೆಂಪುನ ಜೊಂಬೆ ಕಥಾ ಸಂಕಲನ ಹಲವು ಪತ್ರಿಕೆಗಳಲ್ಲಿ ಕಥೆ ಕವನ ಪ್ರಕಟವಾಗಿದೆ. ರಂಗಭೂಮಿ 2008ರಲ್ಲಿ ಆಲ್ಮೋಸ್ಟ್ ರಂಗ ಅಧ್ಯಯನ ಕೇಂದ್ರದಲ್ಲಿ ಡಾಕ್ಟರ್ ಜೀವನರಾಮ್ ಸುಳ್ಯ ತರಬೇತಿಯಲ್ಲಿ ರಂಗಭೂಮಿ ಪಯಣ ಆರಂಭ. ಅಲ್ಲಿಂದ ಇಂದಿನವರೆಗೂ ಮಹಾಮಾಯಿ, ಮಕ್ಕಳ ಮಾಯಲೋಕ, ಮಧ್ಯಮ ವ್ಯಾಯೋಗ, ಊರುಭಂಗ, ಹುಲಿಯ ನೆರಳು, ಚಾಳೇಶ, ಸಾಹೇಬರು ಬಂದವೆ, ಅಮರ ಕ್ರಾಂತಿ ಹೀಗೆ 17 ನಾಟಕಗಳಲ್ಲಿ ಪಾತ್ರವಹಿಸಿ ರಾಜ್ಯಾದ್ಯಂತ 100ಕ್ಕೂ ಹೆಚ್ಚು ಪ್ರದರ್ಶನವನ್ನು ಕಂಡಿರುತ್ತದೆ. ಪತ್ರಿಕಾ ರಂಗ ಬೆಂಗಳೂರಿನ ಸರ್ವೋಚ್ಚ ಭಾರತ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಕಾರ್ಯ. ಕೊಡಗಿನ ಪ್ರಜಾಸತ್ಯ ಪತ್ರಿಕೆ ವರದಿಗಾರ. ಪ್ರಸ್ತುತ ವಿಜಯವಾಣಿಯಲ್ಲಿ ಪತ್ರಿಕೆಯಲ್ಲಿ ಪೊನ್ನಪೇಟೆ ತಾಲೂಕು ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅರೆಭಾಷೆ ಮೊದಲ ಮಾಸಿಕ ಪತ್ರಿಕೆ ಅರೆಭಾಷೆ ಮುಡುಪು ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸಿನಿಮಾ ಮತ್ತು ಧಾರಾವಾಹಿ ಉದಯ ಟಿವಿ ಮತ್ತು ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಶಾಂತಂ ಪಾಪಂ, ಚಂದ್ರಚಕೋರಿ, ಮಹಾಭಾರತ, ಆಶಯಂ ಹಿಂದಿ ಧಾರಾವಾಹಿಯಲ್ಲಿ ನಟನೆ ಮತ್ತು ಸಂಭಾಷಣೆಕಾರರಾಗಿ ಕೆಲಸ ನಿರ್ವಹಿಸುತ್ತಾರೆ. ರಾಜ್ ಬಹದ್ದೂರ್ ಮತ್ತು ಮಡಿವಾಳ ಮಾಚಿದೇವ ಚಲನಚಿತ್ರಗಳಲ್ಲಿ ಸಂಭಾಷಣೆಕಾರರಾಗಿ ಕಾರ್ಯನಿರ್ವಹಿಸುತ್ತಾರೆ. ಪ್ರಸ್ತುತ ಆಕಾಶವಾಣಿ ಮಡಿಕೇರಿಯಲ್ಲಿ ಉದ್ಘೋಷಕರಾಗಿ ಕೆಲಸ. ಇದರೊಂದಿಗೆ ಕೃಷಿ ಸಂದರ್ಶನ, ಕ್ರೀಡಾ ಸಂದರ್ಶನ, ಕೊಡಗು ಚಾನಲ್ನಲ್ಲಿ ಸಂದರ್ಶಕರಾಗಿ ಹಾಗೂ ಹಲವು ಚಲನಚಿತ್ರ ನುಡಿಚಿತ್ರಗಳಲ್ಲಿ ಧ್ವನಿ ಕಲಾವಿದರಾಗಿ ಮತ್ತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಅಭಿನಂದನೆಗಳು ವಿನೋದ್ ಮೂಡಗದ್ದೆ. ಧನ್ಯವಾದಗಳು. ನವೀನ್ ಅವರು ಡಿಜಿಟಲ್ ಮಾಡಿದವರು, ಹಾಗಾಗಿ ಸ್ಪೀಡ್ ಜಾಸ್ತಿ ಇಲ್ಲ ಸರ್, ನಾನು ಫಾಸ್ಟಾಗಿ 2 ನಿಮಿಷದಲ್ಲಿ ಮುಗಿಸ್ತೀನಿ ಅವರು ಅಂತ ಹೇಳಿ. ನವೀನ್ ಚಿನ್ನಪ್ಪನವರಿಗೆ ಧನ್ಯವಾದಗಳು. ವಿನೋದ್ ಮೂಡಗದ್ದೆ ಅವರಿಗೆ ಅಭಿನಂದನೆಗಳು. ಹಾಗೆ ಎಲ್ಲ ಅತಿಥಿಗಳು ಅವರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ದತ್ತಿದಾನಿಗಳಾದಂಥ
ಕಾಂತಿ ಸತೀಶ್ ಅವರು ಅವರಿಗೆ ಈ ಗೌರವವನ್ನು ನೀಡ್ತಾ ಇದ್ದಾರೆ. ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ 57 ತಳಿಯ ಭತ್ತ ನಾಟಿ ಮಾದರಿಯಾದ ಹುತ್ತೂರು ಗ್ರಾಮದ ರೈತ ರವಿಶಂಕರ್ ಈ ವರದಿಗೆ ಈ ಪ್ರಶಸ್ತಿ ವಿನೋದ್ ಮೂಡಗದ್ದೆ ಅವರು ತೆಗೆದುಕೊಂಡಿರ್ತಾರೆ. ಕೆ ಭಾಗೀರಥಿ ಮಾಂತೇಶ್ ಅವರು ಹಿರಿಯ ಪತ್ರಕರ್ತರು. ಕೆ.ಬಿ. ಮಾಂತೇಶ್ ಅವರ ಸ್ಮರಣಾರ್ಥ ಸ್ಥಾಪಿಸಿರುವ ದತ್ತಿ ಪ್ರಶಸ್ತಿ ಇದಾಗಿದ್ದು, ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಐಸ್ ಹಾಕಿಯಲ್ಲಿ ವಿದ್ಯಾರ್ಥಿನಿ ಆರ್ಯ ಚಾಪ್ ವರದಿಗೆ ಶ್ರೀ ಡಿ.ಪಿ. ಲೋಕೇಶ್ ಅವರಿಗೆ ಈ ಪ್ರಶಸ್ತಿ ಒಲಿದಿದೆ. ಈ ಬಾರಿ ಡಿ.ಪಿ. ಲೋಕೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಲೇಖಕಿ ಪ್ರತಿಮಾ ರೈ ಹಾಗೂ ರಜನಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ವಿ. ಡಿ.ಪಿ. ಲೋಕೇಶ್ ಅವರಿಗೆ ಪ್ರಶಸ್ತಿಯನ್ನ ವೇದಿಕೆ ಡಿ.ಪಿ. ಲೋಕೇಶ್ ಅವರಿಗೆ ಶಕ್ತಿ ದಿನಪತ್ರಿಕೆಯ ಸಂಪಾದಕರಾದ ಚಿದ್ವಿಲಾಸ್ ಅವರು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಡಿ.ಪಿ. ಲೋಕೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಧನ್ಯವಾದಗಳು ಸರ್. ಮುಂದಿನ ಪ್ರಶಸ್ತಿ ಅತ್ಯುತ್ತಮ ಗ್ರಾಮೀಣ ವರದಿ ಅವರಿಗೆ ಪ್ರಶಸ್ತಿ ಲಭಿಸಿದೆ. ಕೊಡೆಕಲ್ ಸಂತೋಷ್ ಅವರ ಪರಿಚಯ, ಅವರ ಮಡದಿ ಕೂಡ ಇದ್ದಾರೆ. ಸವಿತಾ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು. ಕೊಡೆಕಲ್ ಸಂತೋಷ್ ಅವರ ಪರಿಚಯ ಎಲ್ಲರಿಗೂ ಇದೆ. ಇವತ್ತು ವಾರ್ಷಿಕ ಪ್ರಶಸ್ತಿಗೆ ಬಂದವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಅವರು ತಂದೆ ದಿವಂಗತ ಕೊಡೆಕಲ್ ಶಾಂತಪ್ಪ, ತಾಯಿ ಸುಶೀಲಾ. ಇವರು ಮೂಲತಃ ಎಮ್ಮೆತ್ತಾಳು ಗ್ರಾಮ ಮಕ್ಕಂದೂರು ಪಂಚೆಯವರು. ವೃತ್ತಿಯಲ್ಲಿ ಪತ್ರಕರ್ತರಾಗಿ ಹುದ್ದೆ ಅವರದು ಹಿರಿಯ ಉಪಸಂಪಾದಕರಾಗಿ ಶಕ್ತಿ ದಿನಪತ್ರಿಕೆಯಲ್ಲಿ ವರದಿ ಮಾಡ್ತಿದ್ದಾರೆ. ಅವರ ಹವ್ಯಾಸ ಓದು, ಸಾಹಿತ್ಯ, ಕವಿತಾ ರಚನೆ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ, ಸಾಮಾಜಿಕ ಸೇವೆಯಲ್ಲಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಮಡಿಕೇರಿ ತಾಲೂಕು ಅಧ್ಯಕ್ಷರಾಗಿ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಾಜಿ ಸದಸ್ಯರಾಗಿ, ಎಮ್ಮೆತ್ತಾಳು ಶ್ರೀ ಮಹಾಗಣಪತಿ ಯುವಕ ಸಂಘದ ಸ್ಥಾಪಕ ಉಪಾಧ್ಯಕ್ಷರು, ಕೊಡಗು ಗೌಡ ವೇದಿಕೆ ಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ವೇದಿಕೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ, ಅರೆಭಾಷೆ ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ, ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಕೊಡಗು ಜಿಲ್ಲಾ ಉರ್ಸು ಸಂಸ್ಥೆಯ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಮಡಿಕೇರಿ ದಸರಾ ಕವಿಗೋಷ್ಠಿ ಸಮಿತಿಯ ಅಧ್ಯಕ್ಷರಾಗಿ, ಸಾಂಸ್ಥಿಕ ಸಮಿತಿ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಮಡಿಕೇರಿಯ ಮ್ಯಾನ್ಸ್ ಕಾಮನ್ ಕ್ಲಬ್ನ MCCಯ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಸ್ನೇಹ ಸೇರಿ ಬಳಗದ ಪದಾಧಿಕಾರಿ ಕೂಡ ಹೌದು. ಅನೇಕ ಪ್ರಶಸ್ತಿಗೆ ಕೂಡ ಇವರು ಭಾಜನರಾಗಿದ್ದಾರೆ. 2006-7ರಲ್ಲಿ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅತ್ಯುತ್ತಮ ಗ್ರಾಮೀಣ ವರದಿಗೆ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿ 2 ಬಾರಿ ಪಡ್ಕೊಂಡಿದ್ದಾರೆ. ಅದೇ ರೀತಿ 2007ರಲ್ಲಿ ಪ್ರತಿಷ್ಠಿತ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, 2007ರಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರ ಸಂಘದ BS ವೆಂಕಟರಾಜ್ ಅತ್ಯುತ್ತಮ ಸ್ಕೂಪ್ ವರದಿ ಪ್ರಶಸ್ತಿ, 2008ರಲ್ಲಿ ಕೊಡಗು ಜಿಲ್ಲಾ ಪತ್ರ ಸಂಘದ ಅತ್ಯುತ್ತಮ ಗ್ರಾಮೀಣ ವರದಿ ಪ್ರಶಸ್ತಿ, 2009ರಲ್ಲಿ ಕೊಡಗು ಜಿಲ್ಲಾ ಪತ್ರ ಸಂಘದ ಅತ್ಯುತ್ತಮ ಕ್ರೀಡಾ ವರದಿ ಪ್ರಶಸ್ತಿ, 2010ರಲ್ಲಿ ಕೊಡಗು ಜಿಲ್ಲಾ ಪತ್ರ ಸಂಘದ ಅತ್ಯುತ್ತಮ ಛಾಯಾಚಿತ್ರ ಪ್ರಶಸ್ತಿ, ಮೈಸೂರು ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗದಿಂದ KSS ನೆನಪಿನ ಪ್ರಮುಖ ಕವಿ ಪ್ರಶಸ್ತಿ, ಮಂಡ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕಾವ್ಯಶ್ರೀ ಪ್ರಶಸ್ತಿ, 2011ರಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆಗಾಗಿ ಕೊಡಗು ಜಿಲ್ಲಾಡಳಿತದಿಂದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಕರ್ನಾಟಕ ಸಾಂಸ್ಕೃತಿಕ ಪ್ರಸ್ಥಾನದಿಂದ ರಾಜ್ಯೋತ್ಸವ ಪ್ರಶಸ್ತಿ, 2012ರಲ್ಲಿ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಕ್ಷೇತ್ರ ಸಾಧನೆಗೆ ಕಾಸರಗೋಡಿನ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾಪನದಿಂದ ಸಾಂಸ್ಕೃತಿಕ ಪ್ರತಿಷ್ಠಾನ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರೊಂದಿಗೆ ಅನೇಕ ಸಾಧನೆಯನ್ನು ಗುರುತಿಸಿದ ಇವರೊಂದಿಗೆ ಅನೇಕ ಸೇವೆಯ ಬಗ್ಗೆ ಹೇಳೋದಾದರೆ, 17 ವರ್ಷಗಳಿಂದ ಎಮ್ಮೆತ್ತಲು ಗ್ರಾಮದ ಶ್ರೀ ಮಹಾಗಣಪತಿ ಯುವಕ ಸಂಘದ ಸಾಂಸ್ಕೃತಿಕ ಸಮಿತಿಯಿಂದ ಕಳತಂಡ ರಚನೆ ಮಾಡಿ ಮಡಿಕೇರಿ ದಸರಾ ಸಾಂಸ್ಕೃತಿಕ ಉತ್ಸವದಲ್ಲಿ ವಿಭಿನ್ನ ಕಾರ್ಯಕ್ರಮ ನೀಡುತ್ತಾ ಉತ್ತಮ ತಂಡ ಎಂಬ ಮೆಚ್ಚುಗೆ ಗಳಿಸಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಕಳಬಲಗ ಎಂಬ ಕಳತಂಡದಿಂದ ಕೊಡಗಿನ ವೀರ ಪರಂಪರೆ ಬಗೆಗಿನ ಚಿತ್ರಣ ಬಿಂಬಿಸುವ ವೀರ ಚರಿತ್ರೆ ರೂಪಕ ನಿರ್ಮಾಣದೊಂದಿಗೆ 10 ಹಲವಾರು ಪ್ರದರ್ಶನ ನೀಡಿದಲ್ಲದೆ ಜನಪ್ರಿಯ ಗಳಿಸಿದ್ದು ಕೂಡ ಇವರ ಹೆಗ್ಗಳಿಕೆ. ಕಲಾವಿದನಾಗಿ ಚಿಕ್ಕ ಪುಟ್ಟ ನಾಟಕ ಪ್ರದರ್ಶನ ಕೂಡ ಮಾಡಿದ್ದಾರೆ. ನಟನಾಗಿ ಅಜ್ಜ ಎಂಬ ಭಯಾನಕ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ಜಟಾಯು ಕಿರುಚಿತ್ರದ ಕಥಾನಕ ತಿರುವಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಮತ್ತು
ನೆಂಟತಿ ಗೂಡೆ ಎಂಬ ಅರಬೇಸ ಕಿರುಚಿತ್ರದಲ್ಲಿ ನಾಯಕನಾಗಿ ನಟನೆ ತುಂಬಿದ ಪಾತ್ರ ಬೇರ್, ಹೀಗೆ ಕಾಂಗತ್ ಮೂಡು ಕೊಡವ ಚಲನಚಿತ್ರದಲ್ಲಿ ಕೂಡ ನಟನೆ ಮಾಡಿದ್ದಾರೆ. ಇನ್ನೊಂದಿಷ್ಟು ಕಿರು ನಾಟಕ ಕಿರು ಪರಿಚಯ ಕೂಡ ಇವರೊಂದಿಗೆ. ಇವರಿಗೆ ಇವತ್ತು ಪ್ರಶಸ್ತಿಗೆ ಭಾಜನರಾಗ್ತಾರೆ. ಇವರಿಗೆ ಕೊಡಗು ಪತ್ರಕರ್ತರ ಸಂಘದಿಂದ ಧನ್ಯವಾದಗಳು ಮತ್ತು ಅಭಿನಂದನೆ ಸಲ್ಲಿಸಿದೆ. ಪರಿಚಯಿಸಿದ ರವಿ PM ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ತಾಲೂಕು ಅವರೆಲ್ಲರೂ ವೇದಿಕೆಗೆ ಬರಬೇಕು, ಪ್ರಶಸ್ತಿ ಕೊಡಮಾಡುವಲ್ಲಿ ಅವರು ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ PC ದಿನೇಶ್ ಅವರು, ವಿರಾಜಪೇಟೆ ತಾಲೂಕು ಸಂಘದ ಅಧ್ಯಕ್ಷರಾದ ಮಧುರ್ ಬೋಯಿನವರು, ಹಾಗೆ ರಾಜಕುಶಾಲಪ್ಪನವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾದ ಜನಸಂಖ್ಯೆ ಕೊಡಗು MP ಸ್ಥಾನಕ್ಕೆ ಉರುಳಾಯಿತೆ. ST ಉಮೇಶ್ ಅವರ ಪರಿಚಯವನ್ನ ಟೋಮಿ ಥಾಮಸ್ ಅವರು ನಮ್ಮ ಮುಂದೆ ಮಾಡಿಕೊಡಲಿದ್ದಾರೆ. ಪತ್ರಿಕಾ ದಿನಾಚರಣೆ ಶುಭಾಶಯಗಳು. ಈಗಾಗಲೇ ಹೇಳಿದಂತೆ ಉಮೇಶ್ SG ಇವರು ಸುಮಾರು 35 ವರ್ಷಗಳಿಂದ, ಅಂದರೆ ತಮ್ಮ ಬದುಕಿನ 75% ಭಾಗವನ್ನು ಪತ್ರಿಕಾ ರಂಗಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ. ನವಶಕ್ತಿ ಎಂಬ ಪತ್ರಿಕೆ ಮುಖಾಂತರ ಪತ್ರಿಕಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ ಇವರು ನಂತರ ದಿನಗಳಲ್ಲಿ ಗಡಿನಾಡ ಸಂಚಾರಿ, ಕಾಫಿ ಲ್ಯಾಂಡ್, ಆಂದೋಲನ ಪತ್ರಿಕೆಯಲ್ಲಿ ತಮ್ಮ ಕಾರ್ಯವೈಖರಿಯ ಛಾಪು ಮೂಡಿಸಿರುತ್ತಾರೆ. ಅದರಲ್ಲೂ ಆಂದೋಲನ ಪತ್ರಿಕೆಗೆ ಇವರ ಕೊಡುಗೆ ಅಪಾರ. ತದನಂತರ 2012ರಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಜಿಲ್ಲಾ ವರದಿಗಾರನಾಗಿ ಆಯ್ಕೆಯಾಗಿ ಅದೇ ವರ್ಷದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಪಾತ್ರರಾಗಿದ್ದಾರೆ. ಸದಾ ನಗುಮುಖದಿಂದಲೇ ಎಲ್ಲರನ್ನೂ ಮಾತನಾಡಿಸುವ ಇವರು ಉತ್ತಮ ಕೃಷಿಕರು ಹೌದು. ಎಲ್ಲ ಗಂಡಿನ ಏಳಿಗೆಯ ಹಿಂದೆ ಒಂದು ಹೆಣ್ಣಿನ ಪ್ರಭಾವ ಇದ್ದೇ ಇರುತ್ತದೆ ಎಂಬ ನಾನುಡಿಯಂತೆ ಇವರ ಧರ್ಮಪತ್ನಿ ಸೌಮ್ಯ ಕೂಡ ಉತ್ತಮವಾದ ಸಾಹಿತಿಯು, ಕೃಷಿಕಳು ಹೌದು. 2 ಮಕ್ಕಳನ್ನು ಒಳಗೊಂಡ ಚಿಕ್ಕ ಚೊಕ್ಕ ಕುಟುಂಬ ಇವರದಾಗಿದ್ದು, ಮಗ ತೇಜಸ್ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನಲ್ಲಿ ಕಾಯಕದಲ್ಲಿದ್ದಾನೆ. ಮಗಳು ತನುಶ್ರೀ ಮಡಿಕೇರಿಯಲ್ಲಿ 9ನೇ ತರಗತಿಯ ವ್ಯಾಸಂಗ ಮಾಡುತ್ತಿದ್ದಾಳೆ. ಇವರ ತಂದೆ ದಿವಂಗತ ಗೋಪಾಲಕೃಷ್ಣ, ತಾಯಿ ಗಂಗಮ್ಮ ಇವರ ಜೊತೆಗೆ ವಾಸವಿದ್ದಾರೆ. ಮಡಿಕೇರಿ ತಾಲೂಕು ಪತ್ರಕರ್ತರ ಸಂಘಕ್ಕೆ ಇವರ ಕೊಡುಗೆಯಂತೂ ಅಪಾರ. ಪ್ರಸ್ತುತ ಕೊಡಗು ಪತ್ರಿಕಾ ಭವನದ ಪ್ರಧಾನ ಕಾರ್ಯದರ್ಶಿ ಹಾಗೂ ಟ್ರಸ್ಟಿಯಾಗಿ ಕಳೆದ 8 ವರ್ಷಗಳಿಂದ ನಿರ್ವಹಿಸುತ್ತಾ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಜೊತೆಗೆ ದಸರಾ ಕವಿಗೋಷ್ಠಿ ಸಮಿತಿಯಲ್ಲಿ ಹಲವಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಎಲ್ಲರ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇಂದು ಸಮಾಜ ಸೇವಕರಾದ ನಾಪಂಡ ಮುತ್ತಪ್ಪ ರವರ ಮಾತೃಶ್ರೀ ನಾಪಂಡ ಭೋಜಮರವರ ಹೆಸರಿನಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ರಾಜಕೀಯ ವರದಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾದ ಜನಸಂಖ್ಯೆಯೇ ಕೊಡಗಿನ MP ಸ್ಥಾನಕ್ಕೆ ಉರುಳಾಯಿತೆ ಎಂಬ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರ ನರಸಿ ಮತ್ತಷ್ಟು ಮಗದಷ್ಟು ಪ್ರಶಸ್ತಿಗಳು ಬರಲಿ ಎಂದು ಆಶಿಸುತ್ತಾ ಇವರ ಜೊತೆಗೆ ಪ್ರಶಸ್ತಿಗೆ ಭಾಜನಾದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ಪತ್ರಿಕಾ ರಂಗದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದೆರಡು ಮಾತನ್ನು. ಪ್ರಶಸ್ತಿಗಾಗಿ ನಮ್ಮ ಕೋರಿಕೆ ಮೇರೆಗೆ ಅರ್ಜಿ ಸಲ್ಲಿಸಿ ಮೊದಲ ಬಾರಿಗೆ 6 ಹೊಡೆದ ಪ್ರಶಸ್ತಿಯನ್ನು ತಮ್ಮದಾಗಿದ್ದಾರೆ. ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅತ್ಯುತ್ತಮ ರಾಜಕೀಯ ವರದಿಗೆ ಭಾಜನರಾದಂತಹ ಶ್ರೀ ಉಮೇಶ್ ಅವರಿಗೆ ಅಭಿನಂದನೆಗಳು. ಅವರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಿರುವಂತಹ ಎಲ್ಲ ಅವರ ಪರಿಚಯವನ್ನ BN ರವಿ ಅವರು ಮಾಡಿಕೊಡಲಿದ್ದಾರೆ. ಹಾಗೆ ವಿಶ್ವಕುಮಾರ್ ಅವರು ದತ್ತಿದಾನಿಗಳು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸುನಿಲ್ MS ಅವರು ಪತ್ರಿಕೋದ್ಯಮ ಕ್ಷೇತ್ರದ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿರುವ ಅನುಭವಿ ಪತ್ರಕರ್ತರು. ದಿವಂಗತ ಶೇಷಪ್ಪ ಹಾಗೂ ದಿವಂಗತ ಕುಸುಮ ದಂಪತಿಗಳ ಸುಪುತ್ರರಾದ ಇವರು ಉನ್ನತ ಶಿಕ್ಷಣಕ್ಕೆ ಒತ್ತು ನೀಡಿ MPL ಪದವಿಗಳನ್ನು ಮುಗಿಸಿದ್ದಾರೆ. ಉನ್ನತ ವಿದ್ಯಾಭ್ಯಾಸದ ಬಳಿಕ ಸವಾಲಿನ ಮಾಧ್ಯಮಗಳನ್ನು ಆಯ್ದುಕೊಂಡ ಸುನಿಲ್ ಅವರು ಒಟ್ಟಾರೆ 15 ವರ್ಷಗಳ ಸುದೀರ್ಘ ಪತ್ರಿಕೋದ್ಯಮದ ಅನುಭವವನ್ನು ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಪ್ರತಿಷ್ಠಿತ ದಿನಪತ್ರಿಕೆಯಾದ ಪ್ರಜಾವಾಣಿಯಲ್ಲಿ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಜವಾಬ್ದಾರಿಯುತ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ವಸ್ತುನಿಷ್ಠ ವರದಿಗಾರಿಕೆ ಮತ್ತು ಕರ್ತವ್ಯನಿಷ್ಠೆಗೆ ಗುರುತಿಸಿ ಹಲವು ಪ್ರಶಸ್ತಿಗಳು ಇವರಿಗೆ ಒಲಿದು ಬಂದಿವೆ. ಅದರಲ್ಲಿ ಸೋಮವಾರಪೇಟೆ ತಾಲೂಕು ಪತ್ರಕರ್ತರ ಸಂಘದಿಂದ 3 ಬಾರಿ ಇವರಿಗೆ ಕ್ರೀಡಾ ವರದಿಗಳಿಗೆ ಅತ್ಯುತ್ತಮ ವರದಿ ಲಭಿಸಿದೆ. ಅಷ್ಟೇ ಅಲ್ಲದೆ ಕಳೆದ ವರ್ಷ ಕೊಡಗು ಪತ್ರಕರ್ತರ ಸಂಘದಿಂದ ಜಿಲ್ಲಾ ಪ್ರಶಸ್ತಿ ನೀಡಿ ಇವರ ಸಾಧನೆಯನ್ನು ಗೌರವಿಸಲಾಗಿದೆ. ವೃತ್ತಿ ಬದುಕಿನ ಯಶಸ್ಸಿನ ಜೊತೆಗೆ ವೈಯಕ್ತಿಕ ಜೀವನದಲ್ಲೂ ಮಾದರಿಯಾಗಿರುವ ಇವರು ಪತ್ನಿ ಮೇಘನಾ, ಮಗ ಭುವಿತ್, ಮಗಳು ಸೋವಿತಾ ಹಾಗೂ ಅಕ್ಕ ಲೀಲಾ ಅವರೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಇಂದು ಅತ್ಯುತ್ತಮ ಪರಿಣಾಮಕಾರಿ ವರದಿಗೆ ಕೊಡಗು ಪತ್ರಕರ್ತರ ಸಂಘ ಕೊಡಮಾಡುವ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಸುನಿಲ್ MS ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು. ಗುಡ್ಡಮನೆ ವಿಶ್ವ ಸರ್ ಅವರ ದತ್ತಿ ಪ್ರಶಸ್ತಿ ಇದಕ್ಕೆ ಸುನಿಲ್ ಸರ್ ಭಾಜನರಾಗಿದ್ದಾರೆ.
ಅವರಿಗೆ ಜೋರಾದ ಚಪ್ಪಾಳೆ. ಇರ್ಫಾನ್ ಅವರ ಹಿರಿಯ ಪ್ರಾಥಮಿಕ ಪ್ರೌಢಶಾಲಾ ಹಾಗೂ ಪದವಿ ತರಗತಿಯನ್ನು BTGS ಕಾಲೇಜ್ ಸೋಮವಾರಪೇಟೆಯಲ್ಲಿ ಮಾಡಿದ್ದಾರೆ. 1983ರಲ್ಲಿ ರವಿ ಪತ್ರಿಕೆಯಲ್ಲಿ ತಮ್ಮ ಪತ್ರಿಕೋದ್ಯಮವನ್ನು ಆರಂಭಿಸಿದ ಸೈಯದ್ ಇರ್ಫಾನ್ ಬಯ್ಯನವರು ಹಲವಾರು ಪತ್ರಿಕೆಗಳು, ಕೊಡಗು ಜನಾಂತರಂಗ, ಗಡಿನಾಡು ಸಂಚಾರಿ, ಉಷಾ ಕಿರಣ ಮುಂತಾದ ಹಲವು ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಸೋಮವಾರಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿಯೂ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಕೊಡಗು ಪತ್ರಕರ್ತರ ಸಂಘದ ಸ್ಥಾಪಕ ಸಹ ಖಜಾಂಚಿಯಾಗಿ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಸುಮಾರು 14 ವರ್ಷದಿಂದ TV1ನಲ್ಲಿ ಉಪಸಂಪಾದಕ. PJ ಪ್ರವೀಣ್ ಕುಮಾರ್, ವಿದ್ಯಾಭ್ಯಾಸ BA ಪದವಿ, ಮೂಲತಃ ಸೋಮವಾರಪೇಟೆಯ ಚೌಡ್ಲು ಗ್ರಾಮದ ನಿವಾಸಿ. TN ಜೋಯಪ್ಪ, C ಪಾರ್ವತಿರವರ ಪುತ್ರ. ಸುಮಾರು 15 ವರ್ಷಗಳಿಂದ ಪ್ರಜಾವಾಣಿ ಸೇರಿದಂತೆ ಹಲವು ಸ್ಥಳೀಯ ಪತ್ರಿಕೆ ಹಾಗೂ ಸ್ಥಳೀಯ ಸುದ್ದಿವಾಹಿನಿಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಕೊಡಗು ಚಾನಲ್ನಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಪತ್ನಿ DK ರೀಟಾ ಹಾಗೂ ಮಕ್ಕಳು ನಿಧಿ ನಿತ್ಯಾರೊಂದಿಗೆ ಮಡಿಕೇರಿಯ ಹಿಮಾವಣ ಬಡಾವಣೆಯಲ್ಲಿ ವಾಸವಿರುತ್ತಾರೆ. ಇವರು 2024-25 ಸೇರಿದಂತೆ ಪ್ರಸ್ತುತ ಸಾಲಿನ ದತ್ತಿನಿಧಿ ಪ್ರಶಸ್ತಿಗೆ ಪಾತ್ರರಾಗುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಇವರಿಗೆ ಸರ್ವರ ಪರವಾಗಿ ಅಭಿನಂದನೆಗಳು. ಅವರ ಪರಿಚಯವನ್ನು ಮಾಡಿಕೊಟ್ಟಂತಹ ಮೋಹನ್ ರಾಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅತ್ಯುತ್ತಮ ಮಾನವೀಯ ವರದಿಗೆ ಈ ಪ್ರಶಸ್ತಿ ಅವರ ಪಾಲಾಗಿದೆ. ಪತ್ರಿಕಾ ಭವನ ಟ್ರಸ್ಟ್ನ ಟ್ರಸ್ಟಿಗಳಾದ ತಿಮ್ಮಪ್ಪನವರು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಿರಿಯ ಪತ್ರಕರ್ತರು ತಿಮ್ಮಪ್ಪ ಸರ್. ಬಹುಶಃ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳಿಂದ ಮಾತ್ರ ಈ 30 ವರ್ಷಗಳಿಂದ ಈ ಫೀಲ್ಡಲ್ಲಿ ಇದ್ದೇನೆ. ಬಹುಶಃ ಈ 30 ವರ್ಷಗಳಲ್ಲಿ ನಾನು ಕೆಲಸ ಮಾಡಿದ ಪತ್ರಿಕೆಗಳಲ್ಲಿ ಇದ್ದಂತಹ, ನನ್ನ ಜೊತೆಗಿದ್ದಂತಹ, ನಾನು ಮಾರ್ಗದರ್ಶನ ಮಾಡಿದಂಥ ಸಾಕಷ್ಟು ಮಂದಿ ಇಂಥ ಪ್ರಶಸ್ತಿಗಳನ್ನು ಪಡ್ಕೊಂಡು ಹೋಗಿದ್ದಾರೆ. ನಾನು ಸಂತೋಷಪಟ್ಟಿದ್ದೇನೆ. ಈ ಬಾರಿ ಸಹ ಅಷ್ಟೇ, ನಾನು ಕೊನೆಯ ಕ್ಷಣದವರೆಗೂ ಈ ಪ್ರಶಸ್ತಿಗೆ ಹಾಕುವಂಥ ಯಾವ ಉದ್ದೇಶಗಳು ನನ್ನಲ್ಲಿ ಇರಲಿಲ್ಲ. ಆದರೆ ನನ್ನ ಕೆಲವು ಸ್ನೇಹಿತರು, ಹೆಸರು ಹೇಳೋದು ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಮೊದಲೇ, ಹಾಕ್ಲೇಬೇಕು ನೀನು ಈ ಸತಿ ಅಂತೇಳಿ ಹಾಕಿದ್ದೇನೆ. ಪ್ರಶಸ್ತಿಯನ್ನು ಪ್ರೀತಿಪೂರ್ವಕವಾಗಿ ಕೊಟ್ಟಿದ್ದಾರೆ. ಕೊಡಗು ಪತ್ರಕರ್ತರ ಸಂಘಕ್ಕೆ ಧನ್ಯವಾದಗಳು. ಮತ್ತು ದತ್ತಿದಾನಿಗಳು ಯಾರಿದ್ದಾರೆ ಅವ್ರನ್ನ ಎಲ್ಲರೂ ಒಂದ್ಸತಿ ಸ್ಮರಿಸ್ಕೊಳ್ಬೇಕಾಗುತ್ತೆ. 8-9 ಮಂದಿ ಎಲ್ಲ ಪತ್ರಕರ್ತರಿಗೆ ಒಂದು ಪ್ರೇರಣಾದಾಯಕವಾಗಿ ಒಂದು ದತ್ತಿಯನ್ನು ಕೊಟ್ಟು ಇಂಥ ವಿಷಯಗಳ ಮೇಲೆ ಬರೀರಿ ಅಂತ ಹೇಳುವಂಥದ್ದನ್ನು ಅವರು ಸೂಚಿಸಿದ್ದಾರೆ. ಎಲ್ಲರೂ ಬರೀಬೇಕು. 40-45 ಅರ್ಜಿಗಳು ಬಂದಿದೆ ಅಂತ ಹೇಳಿ ಅಧ್ಯಕ್ಷರು ಹೇಳಿದ್ದಾರೆ. ಸದಸ್ಯರ ಸಂಖ್ಯೆ 110 ಮೇಲೆ ಇದೆ ಈ ಸಂಘದಲ್ಲಿ. 110 ಅಲ್ಲ, 120, 130 ಅರ್ಜಿಗಳು ಬರಬೇಕು ಒಂದೊಂದು ಇದಕ್ಕೆ. 100 ಮೇಲೆ ಅರ್ಜಿಗಳು ಬರಬೇಕು ಇಂತಹ ಪ್ರಶಸ್ತಿ ಇದಕ್ಕೆ. ಎಲ್ಲರಿಗೂ ಪ್ರೇರಣಾದಾಯಕವಾದಂತಹ ಈ ದತ್ತಿಗಳನ್ನು ಕೊಟ್ಟ ದತ್ತಿದಾನಿಗಳಿಗೆ, ಇಲ್ಲಿ ನಡೆದಿರುವಂತಹ ಹಿರಿಕಿರಿಯ ಪತ್ರಕರ್ತರಿಗೆ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದನೆಗಳನ್ನು. ನಿಮ್ಮ ಜೊತೆ 10 ನಿಮಿಷ TT ಆಡಿದ್ರೆ ಗೊತ್ತಾಗ್ತದೆ ಯಾರು ಹಿರಿಯರು ಯಾರು ಕಿರಿಯರು ಅಂತೇಳಿ. ಅತ್ಯುತ್ತಮ ಕ್ರೀಡಾಪಟು ಕೂಡ. ಈಗ ಮುಂದೆ ಯಾರಾದರೂ ಅಶ್ರಫ್ ಸರ್, ಮುಂಚಿನ ಒಂದು ಸನ್ನಿವೇಶದಲ್ಲಿ ವರದಿಗಳು ಬರೆದಿರಲಿಲ್ಲ. ಆದರೆ ನಾನು ವರದಿಗಾರನಾದ ನಂತರ ಚೈಂಡಾಣಿ ವ್ಯಾಪ್ತಿಯ ಸುದ್ದಿಗಳು ಹೆಚ್ಚಾಗಿ ಪತ್ರಿಕೆಯಲ್ಲಿ, ಶಕ್ತಿ ಪತ್ರಿಕೆಯಲ್ಲಿ ಬರಲು ಪ್ರಾರಂಭವಾಯಿತು. ಆ ಗ್ರಾಮಸ್ಥರು ಈ ಪ್ರಶಸ್ತಿಯನ್ನು ನಾನು ಸ್ವೀಕರಿಸಿದ್ದಕ್ಕೆ ಹೆಚ್ಚಿನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಮೊದಲದಾಗಿ ಗ್ರಾಮಸ್ಥರಿಗೆ ನಾನು ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನನಗೆ ಪ್ರಶಸ್ತಿ ಬಂದಿದೆ, ಇದು ಬಹಳ ಸಂತೋಷವಾಯಿತು. ಇನ್ನೂ ಕೂಡ ಇದೇ ರೀತಿಯಲ್ಲಿ ಉತ್ತಮ ವರದಿಗಳನ್ನು ಮಾಡಿ ಇನ್ನು ಮುಂದಕ್ಕೂ ಕೂಡ ಇದೇ ರೀತಿ ಪ್ರಶಸ್ತಿಯನ್ನು ಪಡೆಯುವ ಉತ್ಸುಕನಾಗಿದ್ದೇನೆ ಎಂದು ಹೇಳುತ್ತಾ ನನ್ನ ಮಾತಿಗೆ ನಾನು 25 ವರ್ಷ ಆಗಿದೆ. 25 ವರ್ಷ ಕೂಡ ಶಕ್ತಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದು ನನ್ನ ಒಂದು ಗರಡಿ ಮನೆ ಅಂತಲೇ ಹೇಳ್ಬೋದು. ಶಕ್ತಿ ಪತ್ರಿಕೆಯ ಸಂಪಾದಕರು ಇದ್ದಾರೆ, ಸಹ ಸಂಪಾದಕರು ಇದ್ದಾರೆ. ನನಗೆ ಗುರುಗಳಾಗಿ ಮೊದಲು ಮಾರ್ಗದರ್ಶನ ನೀಡಿದವರು ಹಿರಿಯರಾದ ಪೂಜೆಗಳಾದಂಥ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಒಂದು ಬೆಳವಣಿಗೆ ಸಾಧಿಸಲಿಕ್ಕೆ, ಹಾಗೆ ನಿಮ್ಮೆಲ್ಲರ ಪ್ರೀತಿ ಪಾತ್ರದೊಂದಿಗೆ ಈ ಒಂದು ಸಾಧನೆ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು.
ನನಗೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅಂತ ಹೇಳಿದ್ರೆ 2007ನೇ ವರ್ಷ ಪ್ರೂಫ್ ರೀಡರ್ ಆಗಿ ನಾನು ಶಕ್ತಿ ಪತ್ರಿಕೆ ಬಂದವನು. ಅದ ನಂತರ 2007 ವೇಳೆಗೆ ನನಗೆ ಉಪಸಂಪಾದಕನಾಗಿ ಬಡ್ತಿ ಸಿಕ್ತು ಅದೇ ಶಕ್ತಿ ಕಚೇರಿಯಲ್ಲಿ. ಅದೇ ವರ್ಷನೇ ನಾನು ಪ್ರಶಸ್ತಿಗೆ ಅರ್ಜಿ ಹಾಕಿದ್ದೆ. ಕೊಡಗಿನ ಪತ್ರಿಕಾ ರಂಗದಲ್ಲಿ ಪ್ರಥಮ ಬಾರಿಗೆ 2 ಪ್ರಶಸ್ತಿ ಬಂದಿದ್ದು ನನಗೆ, ಒಂದು ಮಾನವೀಯ ಹಾಗೂ ಗ್ರಾಮೀಣ. ಒಂದೇ ವರ್ಷದಲ್ಲಿ 2 ಪ್ರಶಸ್ತಿ ಸಿಕ್ತು, ಆ ಒಂದು ಹೆಮ್ಮೆ. ಅದರ ಜೊತೆಗೇ ಅದೇ ವರ್ಷವೇ ಮಾಧ್ಯಮ ಪ್ರತಿಷ್ಠಿತ ಅದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ತು, ಅಲ್ಲಿಗೆ 3 ಪ್ರಶಸ್ತಿ ಆಯಿತು. ನಂತರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕ ಸಂಘದ ಪ್ರಶಸ್ತಿ ಕೂಡ ಅದೇ ವರ್ಷನೇ ಸಿಕ್ತು. 4 ಪ್ರಶಸ್ತಿ ಒಂದೇ ವರ್ಷದಲ್ಲಿ ತಗೊಂಡಿದ್ದೇನೆ. ಅದೊಂದು ಹೆಮ್ಮೆ, ನನಗೆ ಮರೆಯಲಾರದಂಥ ಒಂದು ಘಟನೆ ಅಂತಲೇ ಹೇಳ್ಬೋದು ಅವರು ನನಗೆ. ಹಾಗೆ ಇದುವರೆಗೆ ಹಲವಾರು ಪ್ರಶಸ್ತಿ ಬಂದಿದೆ. 25 ವರ್ಷದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರಶಸ್ತಿನ ನಾನು ಪಡ್ಕೊಂಡಿದ್ದೀನಿ. ಸಾಧನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಇನ್ನೂ ಕೂಡ ಜವಾಬ್ದಾರಿಯ ಮೆಟ್ಟಿಲು ಅಂತಲೇ ಹೇಳ್ಕೊಳ್ಬೋದು. ನನಗೆ ನಮ್ಮ ಶಕ್ತಿ ಕಚೇರಿಯಲ್ಲಿ ಸಿಗುವಷ್ಟು ಸಹಕಾರ ಬೆಂಬಲ ಬೇರೆ ಸಿಗ್ತಿಲ್ಲ. ಹಾಗೆ ಸಂಘ ಕೂಡ ಈಗ ಕೂಡ ಪ್ರೋತ್ಸಾಹ ನೀಡ್ತಾ ಇದೆ. ಅಧ್ಯಕ್ಷರು ಪ್ರಶಸ್ತಿಗೆ ಅರ್ಜಿ ಕರೀಲಿಕ್ಕೆ ಮುಂಚೆನೇ ಹೇಳ್ತಾರೆ, ಏನಾದರೂ ಬರೋದಿದೆ ನೋಡಿ ಹಾಕೋ, ಹುಡುಕಿ ಈಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಅಂತ. ಆದರೆ ನಮಗೆ ರೆಡಿ ಮಾಡಲಿಕ್ಕೆ ಆಗಿದ್ರೆ ಕೊನೆ ಕ್ಷಣದಲ್ಲಿ ಹುಡುಕ್ಬಿಟ್ಟು ಯಾವುದೊಂದು ಕೈಗೆ ಸಿಕ್ಕಿದ 2 ಪ್ರಶಸ್ತಿನ 2 ಅರ್ಜಿಗಳನ್ನ ಹಾಕ್ತೀವಿ. ಅದರಲ್ಲಿ ಈ ಸಲ ಹಾಕಿದ್ದಕ್ಕೆ ಆ ಒಂದು ಪ್ರಶಸ್ತಿ ಬಂದಿರೋದು ಬೇರೆ ಯಾವುದು, ನನ್ನ ಊರಿನ ಒಂದು ಗ್ರಾಮದ ಸಮಸ್ಯೆ ಬಗ್ಗೆನೇ ನಾನು ಬರೆದಿದ್ದೆ, ಮುಕ್ಕೋಡು ಗ್ರಾಮದ್ದು. ಆ ವರದಿಗೆ ನನಗೆ ಪ್ರಶಸ್ತಿ ಬಂದಿದೆ, ಅದೊಂಥರ ಖುಷಿ. ನಿನ್ನೆ ಕೂಡ ಮತ್ತೊಂದೂರಿಗೆ ನಾನು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ಸಿಕ್ಕಿದವರು ಹೇಳಿದ್ರು, ನಿನ್ನ ಊರಿನ ಒಂದು ಊರಿಗೆ ನಿನಗೆ ಪ್ರಶಸ್ತಿ ಬಂದಲ್ಲ, ಖುಷಿ ಆಗ್ತದೆ, ಇದೇ ರೀತಿ ಮುಂದುವರಿಯಿಂದ. ಹಾಗೆ ಮತ್ತೊಮ್ಮೆ ಸಂಘದ ಒಂದು ಬೆಂಬಲ ಹಾಗೂ ಸಹಕಾರಕ್ಕೆ ಹಾಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಕೊಡಗು ಚಾನೆಲ್ನ ಪ್ರಧಾನ ಸಂಪಾದಕರಂತ ಜಿ ವಿ ರವಿಕುಮಾರ್ ಅವರು ನಾವು ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿ ನೀವು ಇದು ಮಾಡಿ ಪ್ರಶಸ್ತಿ ಹಾಕಿ ಅಂತೇಳಿ ಅವರ ಒಂದು ಒತ್ತಾಯದ ಮೇರೆಗೆ ಈ ಪ್ರಶಸ್ತಿಯನ್ನು ನಾನು ಪಡ್ಕೊಂಡಂಗಾಯಿತು. ಈ ಒಂದು ಪ್ರಶಸ್ತಿ ಪಡೆಯಲು ಸಹಕರಿಸಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಮಿತ್ರರಿಗೂ ಹಾಗೂ ಪ್ರಶಸ್ತಿಯನ್ನು ನೀಡಿದಂಥ ಕೊಡಗು ಪತ್ರಕರ್ತರ ಸಂಘದ ಎಲ್ಲರಿಗೂ ದತ್ತಿ ದಾನಿಗಳಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಗ್ರಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಅವರಂತವರನ್ನ ಕರೆದು ಇಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಉಜ್ವಲ್ ರಂಜಿತ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಜ್ವರದ ಚಪ್ಪಾಳೆ ಮಾತು ಕಡಿಮೆ ಆಡಲು ಕೂಡ ಅವರ ಕೆಲಸದ ಮೂಲಕನೇ ಈ ವೇದಿಕೆಗೆ ಅತಿಥಿಗಳಾಗಿ ಆಗಮಿಸುತ್ತಾರೆ. ಅವರ ಆದರ್ಶ ಅವರೆಲ್ಲರಿಗೂ ಕೂಡ ಕೊಡಗು ಪತ್ರಕರ್ತರ ಸಂಘದ ವತಿಯಿದ್ದಾರೆ. ಅಶ್ರಫ್ ಅವರಿದ್ದಾರೆ, ಖಲೀಲ್ ಇದ್ದಾರೆ, ವಿನೋದ್ ಮೊಡಗನ್ನೆ ಇದ್ದಾರೆ, ಮೋಹನ್ ರಾಜ್ ಇದ್ದಾರೆ, ಹಾಗೆ ಮುಬಾರಕ್ ಅವರಿದ್ದಾರೆ, ಸೈದುಲ್ಲಾ ಸರ್ ಇದ್ದಾರೆ. ಅಭಿನಂದನೆಗಳನ್ನ ಹೇಳ್ತಾ ಕ್ರೀಡಾಕೊಂಡು ಬಂದಂತಹ ವಾಲಿಬಾಲ್ ತಂಡಕ್ಕೆ ಮತ್ತು ಎಲ್ರಿಗೂ ಗೌರವಿಸಿದಂತಹ ಕೊಡಗು ಪತ್ರಕರ್ತರ ಪ್ರಶಸ್ತಿಯನ್ನು ನೀಡಿರ್ತಕ್ಕಂತಹ ದಾನಿಗಳು ವಿವಿಧ ಸಂಘದ ಅಧ್ಯಕ್ಷರು, ಪೊನ್ನಂಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲರಿಗೂ ಇಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ